ನಮಸ್ಕಾರ ಕೇಳುಗರೆ, ನಮ್ಮ ಜೊತೆ ಇದ್ದಾರೆ ವೀಣಾ ಐತಾಳ್. ಕರಾವಳಿಯ ವಿಶೇಷ ರಂಗೋಲಿ ಕಲೆಯ ಮೂಲಕ ಚಿರಪರಿಚಿತ ಹೆಸರು ವೀಣಾ ಐತಾಳ್. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ ಮೇಡಮ್. ಮೇಡಮ್, ಸಾಮಾನ್ಯವಾಗಿ ರಂಗೋಲಿ ಅನ್ನುವಂಥದ್ದು ನಾವು ಹಬ್ಬ ಹರಿದಿನಗಳಲ್ಲಿ ನಾವು ಕಾಣ್ತೇವೆ. ಆದರೆ ನೀವು ಬಿಡಿಸೋ ರಂಗೋಲಿಯಲ್ಲಿ ಏನು ವಿಶೇಷ ಇದೆ ಮೇಡಮ್? ಹಬ್ಬಾರಿ ದಿನಗಳಲ್ಲಿ ದೇವಿಯ ಹಬ್ಬ ಎಲ್ಲ ಇದ್ದಾಗ ದೇವಿದ್ದೆಲ್ಲ ಬಿಡಿಸ್ತೇನೆ. ಗಣೇಶ ಚತುರ್ಥಿಗೆ ಗಣಪತಿದು ಬಿಡಿಸ್ತೇನೆ. ಹಾಗೆ ಯಾವ ಯಾವ ಹಬ್ಬ ಬರ್ತದೆ ಆಗ ಬಿಡಿಸ್ತೇನೆ. ವಿಶೇಷತೆ ಅಂದರೆ ನಾನು ಎಲ್ಲ ಟೈಪಿದು ಬಿಡಿಸ್ತೇನೆ. ಚಿಟ್ಟೆ, ಹುಲಿ, ಸಿಂಹ, ಆನೆ, ಆಮೇಲೆ ಕುದುರೆ, ಹೀಗಿದೆಲ್ಲ ಎಲ್ಲ ಟೈಪದು ಪ್ರಾಣಿಗಳದ್ದು, ದೇವರದ್ದು ಮತ್ತೆ ಗುರುಗಳದ್ದೆಲ್ಲ ಎಲ್ಲ ಟೈಪದು ಬಿಡಿಸ್ತೇನೆ. ಅಂದ್ರೆ ಪೇಂಟಿಂಗ್ ಅಲ್ಲಿ ಮಾಡುದು ರಂಗೋಲಿಯಲ್ಲೂ ಮಾಡಬಹುದು ಅಂತ ಹೇಳಿ ಜನರಿಗೆ ಗೊತ್ತಾಗಬೇಕು. ಈಗ ನಾವು ನೋಡಿರುವಂತದ್ದು ಚುಕ್ಕಿ ರಂಗೋಲಿ, ಮನೆಯ ಎದುರುಗಡೆ ಬಿಡಿಸುವಂತಹ ಮತ್ತೆ ಶುಭದ ಸಂಕೇತವಾಗಿ ನಾವು ಕಾಣುವಂಥದ್ದು ಈ ರಂಗೋಲಿಯನ್ನ. ಆದ್ರೆ ನೀವು ಬಿಡಿಸುವಂಥದ್ದು ಚುಕ್ಕಿ ರಂಗೋಲಿ ಅಲ್ಲ, ರಂಗೋಲಿ ಪುಡಿಯನ್ನ ಬಳಸಿಕೊಂಡು ನೀವು ರಂಗೋಲಿಯನ್ನ ಹಾಕ್ತೀರಿ. ಅದರ ಬಗ್ಗೆ ಹೇಳಿ ಮೇಡಮ್. ಈಗ ನಾನು ರಂಗೋಲಿ ಪೌಡರ್ ತರದಾದ್ರೆ ಒಂದೊಂದ್ಸರಿ 10 kg ಹಾಗೆಲ್ಲ ತರ್ತೇನೆ. ಎಲ್ಲರೂ ಅಕ್ಕಿ ಎಲ್ಲ ಮನೆಗೆ ತರುವಾಗ ನಾನು ರಂಗೋಲಿ ಪೌಡರ್ ತರ್ತೇನೆ. ಆಮೇಲೆ ಆ ರಂಗೋಲಿ 10 kg ಅಲ್ಲಿ ನಂಗೆ ಸಿಗುದು 5 kg. ಯಾಕಂದ್ರೆ ನಾನು ಫಿಲ್ಟರ್ ಮಾಡಿ ಅದನ್ನು ಫೈನ್ ಪೌಡರ್ ಮಾತ್ರ ಸಪರೇಟ್ ಮಾಡಿ ಆ ರಫ್ ಪೌಡರ್ ಅನ್ನು ವೇಸ್ಟ್ ಅದು ಬಿಸಾಡಿ ಬಿಡ್ತೇನೆ. ಆಗ ನಮ್ಗೆ ಈ ಪೋರ್ಟ್ರೇಟ್ ಎಲ್ಲ ಮಾಡುವಾಗ, ಕಣ್ಣೆಲ್ಲ ಮಾಡುವಾಗ ಕ್ಲಿಯರ್ ಆಗಿ ಬರ್ತದೆ. ಆ ಫೈನ್ ಪೌಡರ್ ಇದ್ರೆ ಅದು ಪೇಂಟಿಂಗ್ ಹಾಗೆ ಕಾಣ್ತದೆ ಆಗ. ಹಾಗಾದ್ರೆ ಈಗ ಈ ರಂಗೋಲಿ ಬಿಡಿಸುವಂತಹ ಆ ನಿಮ್ಮ ಕಲೆ ಯಾವಾಗ ಆರಂಭ ಆಯಿತು? ಅದರ ಹಿನ್ನೆಲೆಯನ್ನ ಹೇಳಿ ಮೇಡಮ್. 2018ರಲ್ಲಿ ಆರಂಭ ಆಯಿತು. ಅದರ ಮೊದಲು ನಾನೊಂದು ಪೆನ್ಸಿಲ್ ಸ್ಕೆಚ್ ಅಥವಾ ಪೇಂಟಿಂಗ್, ಯಾವುದೇ ಒಂದೇ ಒಂದು ಪೇಂಟಿಂಗ್ ಮಾಡಿದವಳಲ್ಲ, ಅಥವಾ ಆರ್ಟ್ ಸ್ಕೆಚ್ ಏನೂ ಮಾಡಲಿಲ್ಲ. ರಂಗೋಲಿ ಪೌಡರ್ ಅಂತೂ ನಂಗೆ ಹಿಡಿಲಿಕ್ಕೂ ಗೊತ್ತಿರಲಿಲ್ಲ 2018ರವರೆಗೆ. ಆಮೇಲೆ 2018ರಲ್ಲಿ ನಮ್ಮ PPC, ನಾನು ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜಲ್ಲಿ ಕಲ್ತದ್ದು. ಅಲ್ಲಿ ಒಂದು ದೀಪಾವಳಿ ದಿವಸ ವಾಮನದ್ದು ಯಾರೋ ಪೋಸ್ಟ್ ಮಾಡಿದ್ರು ಒಂದು ಚಿತ್ರವನ್ನು. ಅದನ್ನು ನೋಡಿ ಇದನ್ನು ರಂಗೋಲಿಯಲ್ಲಿ ಮಾಡಿದ್ರೆ ಹೇಗೆ ಅಂತ ಹೇಳಿ ಆ ದಿವಸ ಅಂಗಡಿಗೆ ಹೋಗಿ ರಂಗೋಲಿ ಪೌಡರ್ ತಗೊಂಡು ಬಂದು ಮಾಡಿದೆ. ಅದು ಮಾಡಿ ಸ್ಕೂಲ್ ಗ್ರೂಪ್, ಕಾಲೇಜ್ ಗ್ರೂಪ್, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿದೆ. ಎಲ್ಲ ಕಡೆಯಿಂದ ಭಾರಿ ಚಂದಾಗಿದೆ, ಭಾರಿ ಚಂದಾಗಿದೆ ಅಂತ ಹೇಳಿ ಎಲ್ಲರೂ ಹೊಗಳಿದ್ರು. ಅದ್ ನಿಜ ಹೇಳ್ಬೇಕಂದ್ರೆ ಚಂದವೇ ಆಗಿರ್ಲಿಲ್ಲ. ಅದು ನನ್ನ ಫಸ್ಟ್ ರಂಗೋಲಿ. ಅವರೆಲ್ಲ ಅಪ್ರಿಶಿಯೇಟ್ ಮಾಡಿದ್ರು ಅಂತ ಹೇಳಿ ನಾನು ಇನ್ನೊಂದು ದಿವಸ ಇನ್ನೊಂದು ಮಾಡಿದೆ. ಅದೆಲ್ಲ ಸಣ್ಣದು 1.5 feet ಇದ್ದು ಮಾಡ್ತಾ ಇದ್ದೆ ಆಗ. ಆಮೇಲೆ ಒಂದ್ ದಿವಸ ನನ್ನನ್ನೇ ನಾನು ಮಾಡಿದೆ. ಅದು 2 ಜಡೆ ಹಾಕಿ 10ನೇ ಕ್ಲಾಸ್ ಒಂದು ಫೋಟೋ ಇತ್ತು ನಂದು. ಅದು ಸ್ವಲ್ಪ ಕೂಡ ನನ್ನ ಹಾಗೆ ಆಗ್ಲಿಲ್ಲ. ಅದು ಡ್ರೆಸ್ ಮತ್ತೆ ಜಡೆ ನನ್ನ ಹಾಗೆ ಆಗಿದೆ. ಆ ಡ್ರೆಸ್ ಮತ್ತೆ 2 ಜಡೆ ಹಾಕಿದ್ದೆ ಅದರಲ್ಲಿ, ಅದು ನನ್ನ ಹಾಗೆ ಆಗಿತ್ತು. ಅದನ್ನು ಎಲ್ಲರೂ ಹೊಗಳಿಕ್ಕೆ ಶುರು ಮಾಡಿದ್ರು. ಹೀಗೆ ಹೊಗಳಿ ನನ್ನ ದಿವಸಕ್ಕೊಂದೊಂದೇ ರಂಗೋಲಿ. ಅಮಿತಾಬ್, ರೇಖಾ, ಫಿಲ್ಮ್ ಆಕ್ಟ್ರೆಸ್ ಇದೆಲ್ಲ, ಸುಧಾಮೂರ್ತಿ ಅವರದ್ದು, ಹಾಗೆ ಒಂದೊಂದೇ 1.5 feet ಇದು ಮಾಡ್ತಾ ಹೋದೆ. ಆಮೇಲೆ ಎಲ್ಲರೂ ನಂದು ಮಾಡು ಅಂತ ಹೇಳಿ ನಮ್ಮ ಕ್ಲಾಸ್ ಅವರೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಅವ್ರದ್ದೆಲ್ಲ ಮಾಡಿದೆ. ಫಸ್ಟಿಗೆಲ್ಲ ಒಂದು 6-7 ಗಂಟೆ 8 ಗಂಟೆ ಎಲ್ಲ ಹಿಡಿತಿತ್ತು ಅವ್ರದ್ದೆಲ್ಲ ಮಾಡುವಾಗ. ಮಾಡಿ ಭಾರಿ ಖುಷಿಯಿಂದ ಗ್ರೂಪಲ್ಲಿ ಹಾಕ್ತಿದ್ದೆ ನಿನ್ನ ರಂಗೋಲಿ ಅಂತ ಹೇಳಿ. ಆಗ ಉಳ್ದವರೆಲ್ಲ ಇದು ಅವಳ ಹಾಗೆ ಆಗ್ಲೇ ಇಲ್ಲ, ಇದು ಇವಳ ಹಾಗೆ ಆಗ್ಲೇ ಇಲ್ಲ, ಸ್ವಲ್ಪ ಕಣ್ಣೆಲ್ಲೋ ಸ್ವಲ್ಪ ಹಾಗೆ ಆಗಿದೆ, ಬಾಯಿ ಮುಖ ಎಲ್ಲ ಆಗ್ಲಿಲ್ಲ ಅಂತ ಹೇಳಿಕ್ಕೆ ಶುರು ಮಾಡಿದ್ರು. ಆಗ ನನ್ಗೆ ಆಯ್ತು, ನಾನು ಇಲ್ಲಿ 7-8 ಗಂಟೆ ಹಾಕಿ ಇವ್ರದೆಲ್ಲ ಮಾಡಿ ಇದು ಹಾಗೇ ಆಗ್ಲಿಲ್ಲ. ಆಗ ನಂಗೆ ತುಂಬಾ ಕಷ್ಟ ಆಗ್ತಿತ್ತು ಮಾಡ್ಲಿಕ್ಕೆ, ಅಷ್ಟು ಹೊತ್ತು ತಕೊಂಡೆಲ್ಲ. ಅಂದ್ರೆ ಮೊದ್ಲೇ ನಂಗೆ ಆರ್ಟಿನ ಬಗ್ಗೆ ಜ್ಞಾನವೇ ಇರ್ಲಿಲ್ಲ ಅಲ್ಲ. ಆಗ ಅದು ರಂಗೋಲಿಯಲ್ಲಿ ಅಂತೂ ಹಿಡ್ದೇ ಗೊತ್ತಿರಲಿಲ್ಲ. ಆಗ ತುಂಬಾ ಕಷ್ಟ ಆಗ್ತಿತ್ತು. ಆಮೇಲೆ 2019ಕ್ಕೆ ನಾವು ಮಂಗಳೂರಿಗೆ ಟ್ರಾನ್ಸ್ಫರ್ ಆಯ್ತು. ನಾವು ಡೆಲ್ಲಿಯಲ್ಲಿ ಇದ್ದೆವು ಇದೆಲ್ಲ ಆಗುವಾಗ. 2015ರಿಂದ 19ರವರೆಗೆ ಡೆಲ್ಲಿಯಲ್ಲಿ ಇದ್ದೆವು. 19ಕ್ಕೆ ಮಂಗಳೂರಿಗೆ ಟ್ರಾನ್ಸ್ಫರ್ ಆದ ಕೂಡಲೇ ಇಲ್ಲಿ ಬಂದಾಗ ನಾನು ಯಾಕೆ ಇವ್ರದ್ದೆಲ್ಲ ಮಾಡಲಿ, ನಾನು ದೇವರದ್ದು ಮಾಡ್ತೇನೆ. ದೇವರದ್ದು ನಮ್ಗೆ ಏನು ಹೇಳೋದಿಲ್ಲ, ಚಂದ ಆಗಲಿಲ್ಲ, ಹಾಗಿಲ್ಲ ಹೀಗಿಲ್ಲ ಹೇಳಿ ಅಂತೇಳಿ ನಾನು ದೇವರದ್ದು ಫಸ್ಟ್ ಇದ್ದು ದೈವದ ರಂಗೋಲಿ ಮಾಡಿದೆ. ಅದು ಮಾಡಿದ್ದೆ 8 feet ಆಗಿ ಹೋಯ್ತು. ದೈವದ್ದು ಸಡನ್ 1.5 feet ಇಂದ 8 feetಗೆ ಬಂತದು. ಆಮೇಲೆ ನಾನು ಯಾವುದು ಸ್ಕೆಚ್ ಹಾಕಿ ಮಾಡುದಿಲ್ಲ, ನನಗೆ ಸ್ಕೆಚ್ ಹಾಕ್ಲಿಕ್ಕೆ ಸಹ ಗೊತ್ತಿಲ್ಲ. ಅದು ತುಂಬಾ ಕಲರ್ಫುಲ್ ಆಗಿ ಒಳ್ಳೆ ಪೌಡರ್ ಸಿಕ್ಕಿತ್ತು ಮಂಗಳೂರಲ್ಲಿ, ಹಾಗೆ ಅದು ಮಾಡಿದೆ. ಅದಾದ್ಮೇಲೆ 2ನೇ ರಂಗೋಲಿ ಕಟೀಲ್ ದುರ್ಗಾ ಪರಮೇಶ್ವರಿ ಮಾಡಿದೆ. ಮೊಬೈಲಲ್ಲಿ ನೋಡುದು ಸಣ್ಣದು ಚಿತ್ರ, ಒಂದು 6 ಇಂಚಿದು, ಅದು 8 feet ಆಯ್ತು ಕಟೀಲ್ ದುರ್ಗಾ ಪರಮೇಶ್ವರಿ. ಹಾಗೆ ಒಂದೊಂದೇ ದೇವರದ್ದೆಲ್ಲ ಮಾಡ್ತಾ ಹೋದೆ. ಅಂದ್ರೆ ಸಾಮಾನ್ಯವಾಗಿ ನೀವು ಆ ಬಣ್ಣವನ್ನ ಹಾಕುವಾಗ ತುಂಬಾ ಜಾಗ್ರತೆ ಇರಬೇಕು. ಒಂದು ಚೂರು ಇದಾದ್ರೂ ಕೂಡ ಅದು ತುಂಬಾ ಹಾಳಾಗಿ ಬಿಡ್ತದೆ. ಅಂತಹ ಸಂದರ್ಭದಲ್ಲಿ ಯಾವ ರೀತಿಯ ಜಾಗರೂಕತೆಗಳನ್ನೆಲ್ಲ ವಹಿಸ್ತೀರಿ? ಒಂದ್ಸರಿ ಹಾಗೆ ನನ್ನ ಹಸ್ಬೆಂಡ್, ನಾವು ಡೆಲ್ಲಿಯಲ್ಲಿರುವಾಗ ಅಲ್ಲಿ ಮೈ ಬಿಸಿಯಾಗಿ ಇರ್ಲಿಕ್ಕೆ, ವಾರ್ಮ್ ಇರ್ಲಿಕ್ಕೆ ಚಳಿಗಾಲದಲ್ಲಿ ನೆಲಕಡಲೆ ತಿಂತಾರೆ ಎಲ್ಲರೂ. ಇವರು ಹಾಗೆ ನಾವು
ಹೀಟರ್ ಹಾಕಿದ್ದೆವು. ಹೀಟರ್ ಹಾಕಿ ದೂರದಲ್ಲಿ ಕೂತಿದ್ರು ಅವರು. ಆಮೇಲೆ ಸಿಪ್ಪೆ ತೆಗೆದು ನೆಲಕಡಲೆ ತಿಂತಾ ಇದ್ರು. ನಾನು ಇಲ್ಲಿ ರಂಗೋಲಿ ಮಾಡ್ತಾ ಇದ್ದೆ ಒಂದು 8 ಫೀಟ್ ಈಚೆ. ನಾನು ಹೇಳಿದೆ ಸಿಪ್ಪೆ ಹಾಕಬೇಡಿ, ಅದು ಲೈಟ್ ವೆಯ್ಟ್ ಅಲ್ಲ, ಸಿಪ್ಪೆ ಹಾಕಬೇಡಿ ಜಾಗ್ರತೆ, ಹೀಟರ್ ಇದ್ದು ಗಾಳಿಗೆ ಈಚೆ ಬರ್ಬೋದು ಅಂತ. ಇಲ್ಲ ಎಂತ ಬರುದಿಲ್ಲ, ಜಾಗ್ರತೆಯಿಂದ ನಾನು ತಿಂತೇನೆ ಹೇಳಿ ಅಲ್ಲೇ ಕೂತ್ಕೊಂಡು ತಿಂತಾ ಇದ್ರು. ಆಮೇಲೆ ಎಂತ ಎದ್ರು ಹೇಳುವಾಗ ಅವರ ಇದರಲ್ಲಿ ಕಾಲಲ್ಲಿ ಇದ್ದ ಸಿಪ್ಪೆ ಪೂರ ಹೀಟರ್ನ ಗಾಳಿಗೆ ನನ್ನ ರಂಗೋಲಿ ಮೇಲೆ ಬಿತ್ತು. ಹಾಗೆಲ್ಲ ರಂಗೋಲಿ ಚಿಕನ್ ಪಾಕ್ಸ್ ಆದವರಾಗಿ ಆಯ್ತು ಆ ಹುಡುಗಿದು ಮುಖ, ಅಂದ್ರೆ ಸಿಪ್ಪೆ ಬಿದ್ದು. ಆಗ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಆಮೇಲೆ ನಾನು ಎಣಿಸಿದೆ ಇದನ್ನು ತೆಗೆದು ಬೇರೆ ಇನ್ನೂ ಚಂದ ಮಾಡಿ ಮಾಡ್ತೇನೆ ಹೇಳಿ ಅದನ್ನು ತೆಗೆದು ಬೇರೆ ಮಾಡಿದೆ. ಮತ್ತೆ ಹೀಗೆಲ್ಲ ಒಂದೊಂದು ಅವಾಂತರ ಆಗ್ತಾ ಇತ್ತು ಅಲ್ಲ. ಅದೇ ಈಗ ಅದು ಅಂದ್ರೆ ಈಗ ಈ ಚಿತ್ರ ಬಿಡಿಸುವಾಗ ನೀವು ಹೇಳಿದ್ರೆ 1.5 ಫೀಟು ಈಗ 8 ಫೀಟ್ ವರೆಗೆ ಹೋಯ್ತು ಅಂತ. ಅಂದ್ರೆ ಈ ಅಂದಾಜು ಅಳತೆಗಳನ್ನ ಯಾವ ರೀತಿ ಇದು ಮಾಡ್ತೀರಿ? ಇಲ್ಲ, ನನಗೆ ಅಂದಾಜೇ ಇರುವುದಿಲ್ಲ ಮಾಡುವಾಗ ಎಷ್ಟು ಆಗ್ಬೋದು ಇದು ಅಂತ ಸಹ ಅಂದಾಜು ಇರುವುದಿಲ್ಲ. ಒಮ್ಮೆ ನಮ್ಮ ಕಾಳಿಕಾಂಬ ದೇವಿ ಕೋಟೇಶ್ವರದ್ದು ರಂಗೋಲಿ ಮಾಡಲಿಕ್ಕೆ ಶುರು ಮಾಡಿದೆ. ಮಾಡಿ ಅದೊಂದು 10.5 ಫೀಟ್ ವರೆಗೆ ಹೋಯಿತು. 10.5 ಫೀಟ್ ಉದ್ದ, 5.5 ಫೀಟ್ ಅಗಲ ಆಯಿತು. ಆಮೇಲೆ ನಮಗೆ ಅಲ್ಲೇ ಟಿವಿ ಸ್ವಿಚ್ ಆನ್ ಎಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ. ಇವರು ಆಫೀಸಿಂದ ಬರುವಾಗ ನಾನೊಂದು ಕೋಲೆಲ್ಲ ರೆಡಿ ಮಾಡಿಟ್ಟೆ. ಇನ್ನು ಅವ್ರು ಮತ್ತೆ ಟಿವಿ ನ್ಯೂಸ್ ನೋಡಬೇಕಲ್ಲ ಅವರಿಗೆ ಅಂತೇಳಿ ಅವ್ರು ಬರುವಾಗ ನಾನೇ ಕೋಲಿಟ್ಟು ಸ್ವಿಚ್ ಎಲ್ಲ ಆನ್ ಮಾಡಿದೆ. ಅಂದರೆ ನಮ್ಗೆ ಗೊತ್ತಿರೋದಿಲ್ಲಲ್ಲ ಎಷ್ಟು ದೊಡ್ಡದಾಗ್ತದೆ ಅಂತೇಳಿ. ಅದು 10.5 ಫೀಟ್ ಮತ್ತೆ 5.5 ಫೀಟ್ ಅಗಲ ಆಯಿತು. ಆಮೇಲೆ ನಾನು ಗೂಗಲಲ್ಲಿ ಚೆಕ್ ಮಾಡುವಾಗ ಆ ದೇವಿಯು ಅಷ್ಟೇ ಇತ್ತು, 10.5 ಫೀಟೇ, 10.5ರಿಂದ 11 ಫೀಟ್ ಅಂತೇಳಿ ಇತ್ತು. ನನ್ನ ರಂಗೋಲಿಯು 10.5 ಫೀಟ್ ಆಯಿತು. ಅದೇ ಹೇಳುದು, ಅದು ದೈವ ಶಕ್ತಿಯಿಂದಲೇ ಇದು ಆಗುದಷ್ಟೇ, ನಮ್ದು ಏನೂ ಇಲ್ಲ, ಏನೂ ಗೊತ್ತಿಲ್ಲದೊಳದು. ಅಷ್ಟೇ ದೊಡ್ಡದು ದೇವ್ರನ್ನ ಮಾಡ್ಬೇಕಂದ್ರೆ ಅದು ಆ ದೇವಿಯೇ ಮಾಡಿಸಿದ್ದು ನನ್ನ ಕೈಯಿಂದ. ಯಾವೆಲ್ಲ ಸವಾಲುಗಳಿದೆ ಮೇಡಮ್ ಈ ರಂಗೋಲಿ ಬಿಡಿಸುವಾಗ? ರಂಗೋಲಿ ಬಿಡಿಸುವಾಗ ಒಮ್ಮೊಮ್ಮೆ ಕಲರ್ ಕಾಂಬಿನೇಷನ್, ಒಂದು ದಿವಸ ಸಿಂಹದ್ದು ಮಾಡಿದ್ದು ನಾನು, ಅದಕ್ಕೊಂದು 38 ಗಂಟೆ ಹಾಕಿ ಸಿಂಹದ್ದು ಮಾಡಿದೆ. ಆಮೇಲೆ ಎಲ್ಲ ನೋಡುವಾಗ ಆ ಸಿಂಹದ ಕಲರೇ ಬರಲಿಲ್ಲ. ಅದು ನಮಗೆ ರಾತ್ರಿಯಲ್ಲಿ ಬೇರೆ ಕಲರ್ ಕಾಣಿತು, ಹಗಲಲ್ಲಿ ಬೇರೆ ಆಯಿತು. ಇದು ಹಾಗೆ ಕಲರ್ ಬರೆದಿದ್ರೆ ಅದು ಸಿಂಹದಾಗಿ ಚಂದ ಆಗುದಿಲ್ಲ ಹೇಳಿದೆ. ಅದರ ಮುಖದಿಂದ ಎಲ್ಲ ತೆಗೆದು ಬಿಟ್ಟೆ. ಆ 38 ಗಂಟೆ ಹಾಕಿದ್ದಂತ ತೆಗೆದು ಬಿಟ್ಟೆ. ಆಮೇಲೆ ಪುನಃ ಅದಕ್ಕೊಂದು 28 ಗಂಟೆ ಹಾಕಿ ಒಂದು 60 ಗಂಟೆ ಆಗಿರ್ಬೋದು ಆ ಸಿಂಹದ ಮುಖಕ್ಕೆ. ಆದ್ರೂ ಸ್ವಲ್ಪ ನಿಯರೆಸ್ಟ್ ಆ ಕಲರ್ ಬಂತು. ಅಂದ್ರೆ ಕಲರ್ ಬರದಿದ್ರೆ ಅದು ವೇಸ್ಟ್ ಅಂತ ಎಣಿಸಬಾರ್ದು, ನಾವು ಅದರಲ್ಲಿ ಕಲಿತಾ ಇರ್ತೇವೆ ಅಲ್ವಾ. ಈಗ ಅದ್ರ ಕಲರೇ ಬರ್ಬೇಕು. ನಂಗಂದ್ರೆ ಕಲರ್ ಕಾಂಬಿನೇಷನ್ ಗೊತ್ತಿರ್ಲಿಲ್ಲ, ಏನೋ ಮಿಕ್ಸ್ ಮಾಡಿ ಏನೋ ಆಯ್ತದು. ಆಮೇಲೆ 2ನೇ ಸರಿ ಮಾಡುವಾಗ ಸಾಧಾರಣ ಹಾಗೆ ಬಂತದು. ಹಾಗೆ ಬಂದ್ರೆ ಎಲ್ಲ ಒಂದು ಪ್ರಾಣಿಗಳನ್ನು ಅದೇ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಎಲ್ಲಿ ಬಿಡಿಸ್ತೀರಿ ರಂಗೋಲಿಯನ್ನ? ನಮ್ಮ ಮನೆಯ ಹಾಲಲ್ಲಿ, ದೇವರ ಎದುರೇ. ಅದು ಅಂದ್ರೆ ಮತ್ತೆ ಅದನ್ನು ಸ್ವಚ್ಛ ಮಾಡುವಂತದ್ದು ಇದೆಲ್ಲ. ಒಂದು ರಂಗೋಲಿ ಕೆಲವೊಮ್ಮೆ 5-6 ದಿವಸ ಎಲ್ಲ ಬೇಕಾಗ್ತದೆ. 5-6 ದಿವಸ ಬೇಕು, ಆದ್ರೆ ಒಂದೇ ದಿವಸ ಇಡ್ತೇನೆ, ನೆಕ್ಸ್ಟ್ ಡೇ ತೆಗ್ದೇ ಬಿಡ್ತೇನೆ. ತೆಗೆಯುವಾಗ ಅದು ನಾನು ಹಿಡ್ಸುಡಿ ಎಲ್ಲ ಹಾಗೆಲ್ಲ ಇದು ಗುಡ್ಸಿ ತೆಗೆಯುವುದಿಲ್ಲ, ಕೈಯಿಂದಲೇ ಎಲ್ಲ ಒಟ್ಟು ಮಾಡಿ ತೆಗೆಯುವುದು. ಯಾಕಂದ್ರೆ ನಂಗೆ ಅದು ದೇವರಂತಲೇ ಆಗ್ತದೆ, ಅದು ನಿಜ ದೇವರಾಗೆ ಫೀಲ್ ಆಗ್ತದೆ. ಅದಕ್ಕೆ ಹಿಡ್ಸುಡಿ ಎಲ್ಲ ಮುಟ್ಸುದಿಲ್ಲ. ಅದು ಎಷ್ಟು 10 ಫೀಟ್ ಇರ್ಲಿ, ಎಷ್ಟೇ ಫೀಟ್ ಇರ್ಲಿ, ಕೈಯಿಂದ ತೆಗಿತೇನೆ ನಾನು. ಈಗ ನೀವು ಈ ರಂಗೋಲಿಯನ್ನ ಬಿಡಿಸುವಂತಹ ಆರಂಭ ಆದ ನಂತರ ಹಲವಾರು ಚಿತ್ರಗಳನ್ನು ನೀವು ಬಿಡಿಸಿದ್ದೀರಿ. ಅದರಲ್ಲಿ ನೀವು SP ಬಾಲಸುಬ್ರಹ್ಮಣ್ಯಂ ಅವರದ್ದು ಬಿಡಿಸಿರುವಂಥದ್ದು ಬಹಳ ಪಬ್ಲಿಸಿಟಿ ಕೂಡ ನಿಮಗೆ ಅದಕ್ಕೆ ಸಿಕ್ಕಿತ್ತು. ಅದರ ಬಗ್ಗೆ ಹೇಳಿ ಮೇಡಮ್. ಅದು ಇತ್ತೀಚೆಗೆ ಬಿಡಿಸಿದ್ದಲ್ಲ, ಅವರು ತೀರಿ ಹೋದ ಸಂದರ್ಭದಲ್ಲಿ ಆಗ ಅದೇ ನಾನು ಇನ್ನೂ ಕಲಿತು 2 ವರ್ಷ ಆದದ್ದು ಅಷ್ಟೇ ಕಾಣ್ತದೆ. ಆಗ ಬಿಡಿಸಿದದು. ಅದೊಂದು ನಂಗಂದು ಅಷ್ಟು ಸರಿ ಬರಲಿಲ್ಲ ಅದು ನೋಡುವವರೆಲ್ಲ ಹಾಗೆ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ನನಗೆ ಅದು ಈಗ ಕಾಣ್ತದೆ ಅಷ್ಟು ಸರಿ ಬರಲಿಲ್ಲ ಅಂತೇಳಿ, ಇನ್ನೂ ಇಂಪ್ರೂವ್ ಮಾಡ್ಬೋದಿತ್ತು. ಮತ್ತೆ ಶ್ರೀನಿವಾಸಂದು ಬಿಡಿಸಿದ್ದೀರಿ ನೀವು? ತಿರುಪತಿ ಬಾಲಾಜಿ. ಅದು ನನ್ನ ಫ್ರೆಂಡ್ ಒಬ್ಳು ವಿದ್ಯಾ ಶೆಣೈ ಅಂತೇಳಿ, ಅವಳು ನನಗೆ ಆರ್ಡರ್ ಕೊಟ್ಟದ್ದು ಅದು ಮಾಡಲಿಕ್ಕೆ. ಒಂದು 6 ತಿಂಗಳಿಂದ ಹೇಳ್ತಾ ಇದ್ಲು ನನಗೆ ರಂಗೋಲಿ ಮಾಡಿಕೊಡು. ಅಂದರೆ ನಾನು ಮಾಡಿಕೊಟ್ಟು ಅದರ ಫೋಟೋ ತೆಗೆದು ಫ್ರೇಮ್ ಹಾಕಿ ಅವರಿಗೆ ಕೊಡೋದು, ಯಾರು ಕೇಳ್ತಾರೆ ಅವರಿಗೆ. ಹಾಗೆ ಅವಳು 6 ತಿಂಗಳ, ಅದು ನನಗೆ ಪ್ರೇರಣೆ ಬಂದರೆ ಮಾತ್ರ ಮಾಡಲಿಕ್ಕೆ ಆಗೋದಿಲ್ಲ, ನಂಗೆ ಮಾಡಲಿಕ್ಕೆ ಆಗೋದಿಲ್ಲ. ಅವಳು ಹೇಳಿ ಒಂದು ಫೆಬ್ರವರಿ ಹಾಗೆ ಯಾವಾಗ ಹೇಳಿ ನವೆಂಬರಲ್ಲಿ ಬಂತು ನನಗೆ ಅದು ದೀಪಾವಳಿ ದಿವಸ ಬಾಲಾಜಿ ಮಾಡುವ ಪ್ರೇರಣೆ. ಅದು ಮಾಡ್ಲಿಕ್ಕೆ ಹೋದ್ರೆ ಅದ್ರಲ್ಲಿ ತುಂಬ ಕೆಲಸ ಇರ್ತದಲ್ಲ, ನಮಗೆ ಆ ಶಕ್ತಿಯೂ ಸಿಗಬೇಕು. ಎಷ್ಟು ಗಂಟೆ ಬೇಕಿದ್ರೂ ಹಾಕ್ಬೋದು ಅದರಲ್ಲಿ ಆ ಶಕ್ತಿ ಇದೆಲ್ಲ. ಆಮೇಲೆ ಮಾಡಿದೆ ಒಂದು 8 ದಿವಸ ಆಯಿತು, 9 ದಿವಸ ಆಯಿತು, ಇನ್ನೂ ಮುಗಿಲಿಲ್ಲ ಇದು. ಕಡೆಗೆ ಲಾಸ್ಟ್ ಅದು ಇಲ್ಲ ಡಲ್ ಆಗ್ತಾ ಬರ್ತದೆ, ನಾನು ಆದಷ್ಟು ಬೇಗ ಮುಗಿಸಲೇಬೇಕದು. ಆಮೇಲೆ 9ನೇ ದಿವಸ ಆಯ್ತು ನನಗೆ, ಇದು ನಾನು ರಾತ್ರಿ ನಿದ್ದೆ ಬಿಟ್ಟೇ ಮಾಡ್ತೇನೆ ಅಂಥೇಳಿ, ಮುಗಿಸಲೇಬೇಕು ಅಂಥೇಳಿ ಕೂತೆ ರಾತ್ರಿ. ನಾನೊಂದು 1:20ಕ್ಕೆ ಗಂಟೆ ನೋಡಿದ್ದೆ. ಆಮೇಲೆ ಮಾಡ್ತಾ ಹೋದೆ. ಆಮೇಲೆ ಬೆಳಿಗ್ಗೆ ನನಗೆ ಹಕ್ಕಿ ಕೂಗುವಾಗಲೇ ಗೊತ್ತಾಗ ಬೆಳಿಗ್ಗೆ ಆಯಿತು ಅಂತ. ಅಂದರೆ ನಂಗೆ ಅದು ಗೊತ್ತೇ ಆಗೋದಿಲ್ಲ, ನಾನು ಅಲ್ಲಿ ಕೂತು ಮಾಡೋದು ನನಗೆ ಅದು ಗೊತ್ತೇ ಆಗೋದಿಲ್ಲ. ಏನೋ ನನ್ನಿಂದ ಒಂದು ಶಕ್ತಿ ಮಾಡಿಸ್ತಾ ಹೋಗ್ತದೆ. ಇಲ್ಲದ್ರೆ ನಾನು ಅದಕ್ಕೆ ಒಂದು 100 ಗಂಟೆ ಹಾಕಿದ್ದೇನೆ, ನನಗೆ ಫೀಲ್ ಆದದ್ದು ಅರ್ಧ ಗಂಟೆಯಲ್ಲಿ ಮಾಡಿ ಮುಗಿಸಿದಾಗೆ ಆಯಿತು.
ಓಹೋ. ಇಲ್ಲ ನಾವು ಹಾಗೆ ಬಗ್ಗಿ ಕೂತು ನಮಗೆ ಬೆನ್ನು ಆಗ್ಬೋದು, ಏನ್ ಬೇಕಾದ್ರೆ ಆಗ್ಬೋದಲ್ಲ. ಅದೇ ಏನೋ ಒಂದು ಶಕ್ತಿ ನನ್ನಿಂದ ಮಾಡಿಸ್ತಾ ಉಂಟು. ಈಗ ಅದು ಚಿತ್ರಗಳ ಆಯ್ಕೆ ಹೇಗೆ ಮಾಡ್ತೀರಿ ನೀವು? ಅದೇನ್ ಮನಸ್ಸಿಗೆ ಬರ್ತದೆ ಅದನ್ನ ಮಾಡುದು ನಾನು. ಅಂದ್ರೆ ಈಗ ನಾನು ರಾತ್ರಿ ಪಾತ್ರೆ ತೊಳಿತಾ ಇರ್ತೇನೆ ಅಂತ ಎಣಿಸಿ 10:30 11 ಗಂಟೆ, ಆಗ ನನ್ನ ಸಂಕಲ್ಪ ಇರ್ತದೆ ಯಾವುದೋ ಒಂದು ದೇವರದ್ದು. ಆಗ ಬರುದು ಈಗ ಮಾಡು ಅಂತ ಹೇಳುವ ಹಾಗೆ ಒಂದು ಫೀಲ್ ಆಗ್ತದೆ. ಆಗ ನಾನು ಹೋಗಿ ಮಾಡಬೇಕು. ಆಗ ಅದು ಮುಖ ಆದ್ರೂ ಮಾಡಿ ಬರಬೇಕು. ಆಗ ಅದು ಆ ದೇವರ ಇದು ಬರ್ತದೆ, ಅದರಲ್ಲಿ ಕಳೆ ಬರ್ತದೆ. ಆಗ ಇಲ್ಲರ ನಾನೇ ನನ್ನ ಖುಷಿ ಪ್ರಕಾರ ಮಾಡಿದ್ರೆ ಅದು ಹಾಗೆ ಬರುವುದಿಲ್ಲ ಅಷ್ಟೊಂದು. ಅದು ನಾನು ನೋಡಿದ್ದೆ ಒಮ್ಮೆ. ಅದಾಗ ಪ್ರೇರಣೆ ಬಂದ್ರೆ ಆಗಿಕೊಂಡು ಹೋಗ್ತದೆ ಅದು. ನೀವು ಅತಿ ಹೆಚ್ಚಾಗಿ ಮಾಡುವಂಥದ್ದು ದೈವ ದೇವರುಗಳನ್ನು ಮಾತ್ರವಾ, ಅಥವಾ ಈಗ ಬೇರೆ ಚಿತ್ರಗಳನ್ನು ಕೂಡ ಏನು ರಂಗೋಲಿ ಬಿಡಿಸ್ತಾ ಇದ್ದೀರಾ ಹೇಗೆ? ನಾನು ಎಲ್ಲಾ ಟೈಪ್ ಇದು ಮಾಡುವ ಅಂತೇಳಿ. ಈಗ ಚಿಟ್ಟೆ, ಇದು ವಿಮೆನ್ಸ್ ಡೇಗೆ ಒಬ್ರು ಮ್ಯಾಂಗ್ಳೂರ್ ಸಿಟಿ ವೈಬ್ಸ್ ಅವರು ಹೇಳಿದ್ರು, ನೀವು ರಾಣಿ ಅಬ್ಬಕ್ಕನದ್ದು ಮಾಡಿ, ನಾನು ನಿಮ್ಮ ಮನೆಗೆ ಇಂಟರ್ವ್ಯೂಗೆ ಬರ್ತೇನೆ, ಮಹಿಳಾ ದಿನಾಚರಣೆಗೆ ಅದು ಸ್ಪೆಷಲ್ ಆಗ್ತದಲ್ವಾ ಅಂತೇಳಿ. ಅವ್ರು ನಂಗೆ 2 ದಿವಸ ಕೊಟ್ಟದ್ದು. ಆ 2 ದಿವಸದಲ್ಲಿ 6 ಫೀಟ್ ಉದ್ದ 6 ಫೀಟ್ ಅಗಲದ್ದು ಅದು ಹೇಗೆ ಮಾಡಿ ಮುಗಿಸಿದೆ ಅಂತಲೇ ನಂಗೆ ಗೊತ್ತಿಲ್ಲ. ಅದರಲ್ಲಿ ಕುದುರೆ, ಅದರ ಕುದುರೆಗೆ ಚಿನ್ನ, ರಾಣಿದು ಕುದುರೆ ಅಲ್ಲ, ರಾಣಿ ಹಬ್ಬಕ್ಕಂದು. ಹೌದು, ಕುದುರೆಗೆ ಚಿನ್ನ, ಕುದುರೆಗಳು, ರಾಣಿಯ ಕೈಯಲ್ಲಿ ಗುರಾಣಿ, ಕತ್ತಿ ಎಲ್ಲವೂ ಇತ್ತು. ಧೂಳು ಬಂದ ಹಾಗೆ, ಯುದ್ಧಕ್ಕೆ ಹೊರಟ ಹಾಗೆ ಅವಳು ಎಲ್ಲ. ಅದು ಹೇಗ ಮಾಡಿ ಮುಗಿಸಿದೆ 2 ದಿವಸದಲ್ಲಿ. ಆಮೇಲೆ ಅವ್ರು ಇಂಟರ್ವ್ಯೂಗೆ ಬಂದ್ರು, ಅದು 1 lakh ವ್ಯೂಸ್ ಎಲ್ಲ ಹೋಗಿತ್ತು ಅದಕ್ಕೆ. ಈಗ ನೀವು ಬಿಡಿಸುವಾಗ ಈಗ ಅದು ಹೇಳಿದ್ರೆ ಕೆಲವೊಂದ್ಸಲ 2 ದಿವಸ, ಕೆಲವು 10 ದಿವಸ ಕೂಡ ಹೋಗಿದ್ದು ಇದೆ ಅಂತ. ಅದು ಬಣ್ಣ ಯಾಕೆ ಬದಲಾಗ್ತಾ ಹೋಗ್ತದೆ ಹಾಗೆ ಬಿಡಿಸ್ತಾ ಹೋಗುವಾಗ? ಯಾಕಂದ್ರೆ ನಾವು ಹಾಕಿ ಯಾವುದೇ ರಂಗೋಲಿ ಅದು ಫೇಡ್ ಆಗ್ತಾ ಹೋಗ್ತದೆ ಕಲರ್. ಈಗ ಮಳೆ ಎಲ್ಲ ಅಂತ ಬಂದ್ರೆ ಅದು ಬೇರೆ ಟೈಪ್ ಆಗ್ತದೆ, ಇದ್ದ ಕಲರ್ ನ್ಯಾಚುರಲ್ ಲುಕ್ ಇರೋದಿಲ್ಲ. ಈಗ ಬಾಲಾಜಿಯು ಹಾಗೆ, ನಾನು 8ನೇ ದಿವಸ ಆಗೋದು ಡಲ್ ಆಗ್ತಾ ಬಂತು. ಆಮೇಲೆ ಪುನಃ ಆ 9 ಫೀಟಿಗೆ 9 ಫೀಟ್ ಉದ್ದ 5 ಫೀಟ್ ಆಗಲಿಕ್ಕೆ ನಾನು ಪುನಃ ಎಲ್ಲ ಹೂವನ್ನು ಪುನಃ ಎಲ್ಲ ಕಲರ್ ಹಾಕಿದೆ ಪುನಃ ಅದರ ಮೇಲೆ. ಆಗ ಅದು ಪುನಃ ನ್ಯಾಚುರಲ್ ಇದಕ್ಕೆ ಬಂತು, ಕಲರ್ ಡಲ್ ಆದದ್ದು ಸರಿ ಆಯ್ತು. ಆಗ ಅಂದ್ರೆ 9 ಫೀಟ್ಗೆ ಹಾಕ್ಲಿಕ್ಕೆ ನಂಗೆ ಪುನಃ ಅದಕ್ಕೊಂದು 2 ಗಂಟೆ ಆದ್ರೂ ಬೇಕು ಪುನಃ ಮಾಡ್ಲಿಕ್ಕೆ. ಹಾಗೆ ಯಾಕಂದ್ರೆ ಅದು 9 ಫೀಟ್ ಅಲ್ಲ, ಎಲ್ಲ ಮೇಲಿಂದ ಕೆಳಗೆವರೆಗೆ ಅದು ಒಂದೊಂದು ಹೂವಿನ ಹಾರ 6 ಇಂಚ್ ಇತ್ತು ಅಗಲ. ಅಂದ್ರೆ ಅದು ಅಷ್ಟು ದೊಡ್ಡ ಬಾಲಾಜಿಗೆ ಗ್ರ್ಯಾಂಡ್ ಲುಕ್ ಬರ್ಬೇಕಾದ್ರೆ ಅಷ್ಟು ಹೂವಿನ ಅಗಲ ಇರಲೇಬೇಕು, 6 ಇಂಚು. ಈಗ ಚಿನ್ನದ ಬಣ್ಣವನ್ನೆಲ್ಲ ಹೇಗೆ ಆಯ್ಕೆ ಮಾಡ್ತೀರಿ? ಚಿನ್ನದ ಬಣ್ಣ ಅಂತ ಹೇಳಿದ್ರೆ ಹಳದಿ ಮತ್ತೆ ಕೇಸರಿ ಮಿಕ್ಸ್ ಮಾಡುದು. ಅದು ಅದರಲ್ಲಿ ಹಾಕುವಾಗ ಗೋಲ್ಡ್ ಆಗಿ ಬರ್ತದೆ. ಹೇಗೆ ಬರ್ತದೆ ಅಂತ ನನ್ಗೆ ಗೊತ್ತಿಲ್ಲ. ಅದು ದೇವಿದ್ದೇ ದಯೆ. ಒಮ್ಮೆ ಕಾಪು ಮಾರಿಯಮ್ಮನದ್ದು ಮಾಡಿದೆ, ಅದು ಗೋಲ್ಡ್ ಇದ್ರಾಗೆ ಆಗಿದೆ, ಗೋಲ್ಡ್ ಇದು ಮುಖದಾಗಿ. ಅದು ಹಾಗೆ ಅದು ನಮ್ಮ ಮನೆಯವರಿಗೆ ಸಹ ಎಲ್ಲ ಆಶ್ಚರ್ಯ. ಅದು ಕಾಪು ಮಾರಿಯಮ್ಮದು ಅದು ಹೇಗೆ ಬಂತು ಅಂತ ಹೇಳಿ ಆಶ್ಚರ್ಯ ಆಯ್ತು. ಮತ್ತೆ ನನ್ನ ಅಮ್ಮನ ಕಸಿನ್ಸ್ ಎಲ್ಲ ಮನೆಗೆ ಬಂದಿದ್ರು, ಅದು ಹಾಗೆ ಉಂಟಾ ಇಲ್ವಾ ಅಂತ ಹೇಳಿ ನೋಡ್ಲಿಕ್ಕೆ. ಅವರಿಗೂ ಅದು ಹೌದು ನಿಜ ಗೋಲ್ಡ್ ಹಾಗೆ ಬಂದಿದೆ ಅಂತ ಹೇಳಿ ಹೇಳಿದ್ರು ಅವರೆಲ್ಲ. ಮತ್ತೆ ನನ್ನ ಮಗ ಆಗ ಬ್ಯಾಂಗ್ಳೂರಿಂದ ಬರ್ಲಿಕ್ಕಿತ್ತು, ಅವನು ಹೇಳಿದ, ಅಮ್ಮ ಈ ರಂಗೋಲಿ ತೆಗಿಬೇಡ, ನಾನು ಬಂದು ನೋಡ್ಬೇಕದು ಮುಖ ಅಂತ ಹೇಳಿ. ಅವನು ಬರ್ಲಿಕ್ಕೆ ಮತ್ತೊಂದು 5 ದಿವಸ ಇತ್ತು. ಆದ್ರೂ ಅವನು ಬರುವ ತನಕ ಅದ್ರ ಫೇಡ್ ಆಗಲಿಲ್ಲ, ಏನೂ ಇಲ್ಲ. ಅದು ಹೇಗೆ ಹಾಕಿದೇನು ಹಾಗೇ ಇತ್ತದು. ಆದ್ರೆ ಫ್ಯಾನಿನ ಗಾಳಿ ಎಲ್ಲ ಹಾಕಿರುವಂತಹ ಸಂದರ್ಭದಲ್ಲಿ ತುಂಬಾ ಜಾಗ್ರತೆ ಇರಬೇಕು. ಹಾಗೆ ನಾನು ರಂಗೋಲಿ ಮಾಡುವಾಗ ಎಲ್ಲಿಂದಲೂ ಗಾಳಿ ಬರಲೇಬಾರ್ದು. ನಾನು ಎಷ್ಟು ಬೆವರಿ ಚಂಡಿ ಆದ್ರೂ ಗಾಳಿ ಬರಬಾರ್ದು. ಆಮೇಲೆ ಮಾಡಿ ಎದ್ಮೇಲೆ ಹಾಕ್ಬಹುದು ಫ್ಯಾನ್, ಹಾಗೆ ಏನಾಗುದಿಲ್ಲ. ಮಾಡ್ತಾ ಇರುವಾಗ ಗಾಳಿ ಬರಬಾರ್ದು ಅಷ್ಟೇ. ಇತ್ತೀಚಿನ ದಿನಗಳಲ್ಲಿ ಈ ನೀವು ಬಿಡಿಸುವಂತಹ ರಂಗೋಲಿ ಅದು ತುಂಬಾ ಕಡೆಗಳಲ್ಲಿ ಮಾಡ್ತಾ ಇದ್ದಾರೆ. ಈಗ ಕಾರ್ಯಕ್ರಮಗಳಲ್ಲಿರಬಹುದು, ಅಥವಾ ಇತ್ತೀಚೆಗೆ ನಾವು ಕಂಡ ಹಾಗೆ ಮಂಗಳೂರಲ್ಲಿ ನಡೆದಂತಹ ಅಬ್ಬಕ್ಕ ಕಾರ್ಯಕ್ರಮದಲ್ಲಿ ಕೂಡ ಅಬ್ಬಕ್ಕನ ಚಿತ್ರವನ್ನು ಬಿಡಿಸಿದ್ರು. ಅಂದರೆ ಈಗ ಅದು ತುಂಬ ಪ್ರಸಿದ್ಧಿಯನ್ನು ಪಡೀತಾ ಉಂಟು ಆ ಒಂದು ರಂಗೋಲಿ ಕಲೆ. ಈಗ ಒಟ್ಟಾರೆ ಆ ರಂಗೋಲಿ ಕಲೆಯ ವಿಶೇಷತೆ ಏನು ಮೇಡಮ್? ಪೇಂಟಿಂಗ್ ಹಾಗೆ ಬರ್ತದೆ ಅಲ್ವ. ಮತ್ತೆ ಮೋದಿ ಅವ್ರದ್ದು ಮಾಡಿದೆ, ಅದು ಎಷ್ಟು ವೈರಲ್ ಆಯ್ತು ಅಂತ ಹೇಳಿದ್ರೆ ಎಲ್ಲೆಲ್ಲಿಂದ ನಂಗೆ ಬರ್ಲಿಕ್ಕೆ ಶುರು ಆಯ್ತು ಆ ಫೋಟೋ. ಆಮೇಲೆ ನಾನೊಂದು ಇದಕ್ಕೆ ಹೋಗಿದ್ದೆ ಶಾಪಿಗೆ, ಅಲ್ಲಿ ಯಾರೋ ಒಬ್ರು ಇನ್ನಿತ ಪೇಪರ್ಡು ಮೋದಿ ರಂಗೋಲಿ ಬೈದುಂಟು ಅಂತೇಳಿ ಅವರವರೇ ಮಾತಾಡ್ತಾ ಇದ್ರು. ನಾನು ಅಲ್ಲೇ ಇದ್ದೆ, ನನ್ನ ಎಂತ ಹೇಳಲಿಕ್ಕೆ ಹೋಗ್ಲಿಲ್ಲ, ನಂದೇ ಅದು ರಂಗೋಲಿ ಅಂತ. ಅವರಿಬ್ಬರು ಗಂಡಸರು, ಅಂದ್ರೆ ಅದು ಅಷ್ಟು ವೈರಲ್ ಆಗಿತ್ತು ಅದು ಎಲ್ಲಾ ಕಡೆಯಲ್ಲಿ ಸಹ. ಬ್ಯಾಂಗ್ಳೂರಿಂದ ನಮ್ಮ ಒಂದು ಟೀಚರ್ ಕಳ್ಸಿದ್ರು, ಅವರಿಗೆ ನಾನ್ ಮಾಡೋದಂತ ಗೊತ್ತಿರ್ಲಿಲ್ಲಂತೆ. ಎಲ್ಲಾ ಕಡೆಯಿಂದ ಅವರಿಗೆ ಮೋದಿದು ಬರ್ತಾ ಇತ್ತು. ಅರೆ ಇದು ಯಾರ್ದು ಅಂತ ಹೇಳಿ ಆಮೇಲೆ ಅವರಿಗೆ ಗೊತ್ತಾಯ್ತು, ಓ ಇದನ್ನು ವೀಣಾ ಮಾಡಿದ್ದು ಅಂತ ಹೇಳಿ. ಹಾಗೆ ಅದು ತುಂಬಾ ವೈರಲ್ ಆಯ್ತು. ಆಮೇಲೆ ಕಾಂತಾರ ವೈರಲ್ ಆಯ್ತು. ಸ್ಪೆಷಲ್ ಅಂದ್ರೆ ಚುಕ್ಕಿ ರಂಗೋಲಿ ಸಹ ಸ್ಪೆಷಲೇ, ಅದು ತುಂಬಾ ಕಷ್ಟವೇ. ಎಳೆ ಹಾಕಿ ಡಾಟ್ ಹಾಕಿ ಎಲ್ಲ ಮಾಡೋದು ಅದು ಕಷ್ಟವೇ. ಅದ್ರದ್ದೊಂದು ಸ್ಪೆಷಾಲಿಟಿ, ಇದ್ರದ್ದೊಂದು ಸ್ಪೆಷಾಲಿಟಿ. ಅಂದ್ರೆ ಈ ಪೋರ್ಟ್ರೇಟ್ ಎಲ್ಲ ಮಾಡೋದು ತುಂಬಾ ಕಡಿಮೆ. ಎಲ್ರು ಹೆಚ್ಚಾಗಿ ಮಾಡುದು ಚುಕ್ಕಿ ಇದ್ದು ಎಳೆ ರಂಗೋಲಿ ಅಂತದೇ ಎಲ್ಲ ಮಾಡುದು. ಆಮೇಲೆ ಇದ್ರಲ್ಲಿ ಜೋಗ್ ಫಾಲ್ಸ್ ಅಂತದೆಲ್ಲ ರಂಗೋಲಿಯಲ್ಲಿ ಮಾಡ್ತಾ ಇದ್ದೇನೆ ನಾನೀಗ. ಸಾರಿ ರಂಗೋಲಿ ನಾನು ಅದು ನೋಡಿದ್ದೆ ಇತ್ತೀಚೆಗೆ.
ಸಾರಿ ರಂಗೋಲಿ ತುಂಬಾ ಅದೊಂದು ವಿಭಿನ್ನ ಅಂತ ಅನ್ನಿಸ್ತು, ಸಾರಿಯ ಹಾಗೆ ಕಾಣ್ತಾ ಇತ್ತು. ಅದ್ರ ಬಗ್ಗೆ ನವರಾತ್ರಿ ದಿವಸ ಬೆಳಿಗ್ಗೆ ನಾನು ಹೆಚ್ಚಾಗಿ ಮಾಡೋದು ರಾತ್ರಿಯೇ ರಂಗೋಲಿ. ಆ ದಿವಸ ಬೆಳಿಗ್ಗೆ ನಂಗೆ ಬೇಗ ದೇವಿದು ಕೆಂಪು ಕಲರ್ ಸೀರೆ ಇತ್ತು ಆ ದಿವಸ ನವರಾತ್ರಿಯಲ್ಲಿ. ನಾನು ಆಗ ಬಂತು ಪಾತ್ರೆ ತೊಳಿತಾ ಇಂಥ ತಿಂಡಿ ಮಾಡ್ತಾ ಇದ್ದೆ. ಈಗ ಮಾಡು ಅಂತ ಹೇಳುವ ಹಾಗೆ ಬಂತು. ಓಡಿ ಹೋಗಿ ಒಂದು ಅರ್ಧ ಗಂಟೆಯಲ್ಲಿ ಮಾಡಿ ಮುಗಿಸಿದ ರಂಗೋಲಿ ಅದು ಸಾರಿಯಾಗಿಯೇ ಆಯ್ತು ನೋಡುವಾಗ. ಹೌದು, ನ್ಯಾಚುರಲ್ ಸಾರಿ. ತುಂಬಾ ಜನ ಅದನ್ನು ಸಾರಿ ಅಂತಲೇ ಎಣಿಸಿದಾರಂತೆ. ಈಗ ಸಾಮಾನ್ಯವಾಗಿ ಕೆಲವೊಂದು ಅರ್ಧ ಗಂಟೆಯಲ್ಲೇ ಆಗ್ತದೆ ಅಂತ, ಅದು ಹೇಗೆ? ಈ ಬಟರ್ಫ್ಲೈ ಎಲ್ಲ ಸುಲಭ, ಅದು ಅರ್ಧ ಗಂಟೆಯಲ್ಲಿ ಮಾಡಿ ಮುಗಿಸಬಹುದು. ಅದು ಬಟರ್ಫ್ಲೈ ಅಂದ್ರೆ 3D ಅದ್ರ ನೆರಳು ಬರೋದು ಹೇಗಂದ್ರೆ ವೈಟ್ ಮತ್ತೆ ಬ್ಲ್ಯಾಕ್ ಮಿಕ್ಸ್ ಮಾಡಬೇಕು. ವೈಟ್ ತುಂಬಾ, ಬ್ಲ್ಯಾಕ್ ಸ್ವಲ್ಪ ಹಾಕಿದೆ, ಅದು ಶೇಡ್ ಹಾಗೆ ಬರ್ತದೆ. ಅದು ಬಟರ್ಫ್ಲೈದ ಶೇಡ್ ಹಾಗೆ. ಈಗ ಹೊಸದಾಗಿ ಕಲಿಯುವವರಿಗೆ ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀರಿ? ಅವರಿಗೆ ತುಂಬಾ ಪೇಷನ್ಸ್ ಫಸ್ಟ್ ಬೇಕು. ಇದಕ್ಕೆ ತುಂಬಾ ಪೇಷನ್ಸ್ ಬೇಕು. ಯಾರೋ ಒಬ್ರು ನನಗೆ ಮೆಸೇಜ್ ಮಾಡಿದ್ರು, ನನಗೆ ನಾಳೆ ಕಾಲೇಜಲ್ಲಿ ರಂಗೋಲಿ ಕಾಂಪಿಟೇಷನ್ ಉಂಟು, ನಂಗೆ ಒಂದು ರಂಗೋಲಿ ಹೇಳಿಕೊಡಿ, ನನಗೆ ಫಸ್ಟ್ ಪ್ರೈಸ್ ಬರಬೇಕು ಅಂತ. ನಾನು ಹೇಳಿದೆ, ಪ್ರೈಸ್ ಬರಬೇಕು ಅಂತ ಹೇಳಿ ನಾನು ಇವತ್ತೇ ಹೇಳಿಕೊಡೋದು, ನೀವು ಅಲ್ಲಿ ಮಾಡೋದು ಅದು ಆಗೋದಿಲ್ಲ. ಇದಕ್ಕೆ ತುಂಬ ಸಾಧನೆ ಮಾಡಬೇಕು. ಇದಕ್ಕೆ ತುಂಬ ಅಂದರೆ ತಪಸ್ಸಿನಾಗೆ ಮಾಡಬೇಕು. ಈಗ 6 ವರ್ಷದಲ್ಲಿ ನಾನು ಎಷ್ಟು ತಪಸ್ಸು ಮಾಡಿದಾಗೆ ಮಾಡಿದ್ದೇನೆ. ಆ ದೇವಿ ಒಲ್ದು, ನಿಜವಾಗಿ ಒಲ್ದು. ನಮ್ಮ ಮನೆಗೆ 100 ದೇವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಈಗ ಒಂದು ರಂಗೋಲಿ ಆದ್ಕೊಳ್ಳಿ ಇನ್ನೊಬ್ರು ನನ್ನ ರಂಗೋಲಿ ಮಾಡು ಅಂತ ಹೇಳಿ ಪ್ರೇರಣೆ ಕೊಟ್ಟ ಹಾಗೆ ನನಗೆ ಹಾಗೆ ಫೀಲ್ ಆಗ್ತದೆ. ಯಾವ್ಯಾವ ದೇವರು ಬರ್ಬೇಕು. ಈಗ ನಾನು ಪಂಡರಾಪುರಕ್ಕೆ ಹೋಗ್ಲಿಲ್ಲ, ಅಲ್ಲಿಯ ದೇವರು ಬಂದು ನಂಗೆ ದರ್ಶನ ಕೊಟ್ಟರು. ನಾನು ಆ ದೇವ್ರಿಗೆ ಮತ್ತೆ ದೀಪ ಹಚ್ಚಿ ಸುತ್ತು ಬರು ಸಹ ಮಾಡ್ತೇನೆ. ಯಾಕಂದ್ರೆ ನನ್ಗದು ದೇವರ ಹಾಗೆ. ಈಗ ನಾನು ಅಲಂಕಾರ ಎಲ್ಲ ಮಾಡುವಾಗ ನಾನೇ ದೇವರಿಗೆ ಅಲಂಕಾರ ಮಾಡ್ತಾ ಇದ್ದೇನೆ ಹಾಗೇ ಫೀಲ್ ಆಗ್ತದೆ. ಈಗ ಶಾರದೆಗೆ ಜಲ್ಲಿ ಹಾಕ್ಲಿಕ್ಕಿತ್ತಲ್ಲ, ಶಾರದೆ ರಂಗೋಲಿಗೆ ಜಲ್ಲಿ ಹಾಕುವಾಗಲಿ, ಅದಕ್ಕೆ ಚಿನ್ನದ ಸರ, ಕರಿಮಣಿ ಎಲ್ಲ ಮಾಡುವಾಗ ದೇವಿಗೆ ನಾನೇ ಮಾಡ್ತಾ ಇದ್ದೇನೆ ಅಲಂಕಾರ ಅಂತ ಆ ಫೀಲ್ ಬರುವಾಗ ಉಂಟು ನೋಡಿ, ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ. ಈಗ ಬಣ್ಣದ ಆಯ್ಕೆ ಯಾವ ರೀತಿ ಇರ್ತದೆ? ಅದು ಮಿಕ್ಸ್ ಮಾಡ್ಬೇಕಲ್ಲ, ಒಂದು ಕಲರಿಗಿಂತ ಇನ್ನೊಂದು ಕಲರ್. ಒಂದ್ ದಿವಸ ಅದೇ ನಾನು ರಂಗೋಲಿ ಶುರು ಮಾಡಿ 1-2 ವರ್ಷ ಆಗಿರ್ಬೋದು. ಮಂಗಳಾದೇವಿ ರಂಗೋಲಿ ಮಾಡ್ಲಿಕ್ಕೆ ಅಂತ ಕೂತೆ. ಅದು ಸಿಲ್ವರ್ ಫೇಸ್ ಇತ್ತು. ನಾನು ಫಸ್ಟ್ ಟೈಮ್ ಅದು ಬೆಳ್ಳಿಯ ಮುಖ ಮಾಡುದು. ಎಂತ ಮಾಡಿದ್ರು ಬೆಳ್ಳಿ ಬರ್ಬೋದು ಅಂತ ಹೇಳಿ ಹಿಡ್ಕೊಂಡು ಕೂತಿದ್ದೇನೆ. ಆಮೇಲೆ ಮಾಡ್ತಾ ಹೋದೆ, ಅದು ಹಾಗೆ ಬಂತದು, ಬೆಳ್ಳಿಯ ಮುಖದಾಗೆ ಬಂತು. ಅದು ಫಸ್ಟ್ ಬೆಳ್ಳಿಯ ಮುಖ ಮಾಡಿದ್ದು ನಾನದು. ಆ ದೇವಿದು ಬೆಳ್ಳಿ ಮುಖ ಎಲ್ಲರೂ ಹೇಳಿದ್ರು. ಮತ್ತೆ ದೇವಿ ಬೆಳ್ಳಿದ ಹಾಗೆ ಬಂದಿದೆ, ಒಳ್ಳೇದು ಬಂದಿದೆ ಅಂತ ಹೇಳಿ. ಅಲ್ಲಿ ಮಂಗಳಾದೇವಿಯಲ್ಲಿ ಈಗಲೂ ಅದನ್ನು ಹಾಕಿದ್ದಾರೆ, ಅಲ್ಲಿಗೆ ಕೊಟ್ಟಿದ್ದೆ. ದೇವರ ಎದುರು ಪೂಜೆ ಮಾಡಿ ಗೋಡೆಯಲ್ಲಿ ಹಾಕಿದ್ದಾರೆ ಅವರು. ಈಗ ತುಂಬಾ ಸೂಕ್ಷ್ಮ ಇದನ್ನ ಅಂದ್ರೆ ಡಿಸೈನ್ಗಳನ್ನ ಅದನ್ನ ಹೇಗೆ ಬಿಡಿಸ್ತೀರಿ? ಸೂಕ್ಷ್ಮ ಡಿಸೈನ್ ಅಂದ್ರೆ ಕಣ್ಣು ಮೇನು. ನಾನು ಕಣ್ಣಿಂದ ಬಿಡಿಸೋದು. ಆ ಕಣ್ಣು ಬಿಡಿಸ್ತಾ ಇರುವಾಗ ಯಾರಾದ್ರೂ ಬಂದು ನನ್ನ ಹತ್ರ ಮಾತಾಡಬಾರ್ದು. ನಾನದು ಎಷ್ಟು ಅಲ್ಲಾಡದೆ ಮಾಡ್ತೇನೆ ಅಂತ ಹೇಳಿದ್ರೆ, ಒಂಚೂರಲ್ಲಿ ಮಾತಾಡಿದ ಅದು ಬಿಳಿ ಡಾಟ್ ಹಾಕ್ಲಿಕ್ಕೆ ಇರ್ತದಲ್ಲ, ನಂಗೆ ನಿಜ ಡಾಟ್ ಹಾಕ್ಲಿಕ್ಕೆ ಬರೋದಿಲ್ಲ. ಅದು ಉದ್ದವೇ ಆಗೋದು, ಯಾವಾಗಲೂ ರೌಂಡ್ ಬರೋದೇ ಇಲ್ಲ. ಆದ್ರೆ ದೇವರ ಕಣ್ಣಿನೊಳಗೆ ಡಾಟ್ ಹಾಕುವಾಗ ಅದು ರೌಂಡ್ ಬರ್ತದೆ. ಅದು ಹೇಗೆ ಬರ್ತದೆ ಅಂತ ನಂಗೆ ಗೊತ್ತಿಲ್ಲ. ಸೂಕ್ಷ್ಮ ಕೆಲಸಗಳನ್ನ ಎಲ್ಲ ಅದು ಆಗಿಕೊಂಡು ಹೋಗ್ತದೆ. ಅದು ಹೇಗೆ ಈಗ ಅಂತಹ ನೀವು ಮಾಡಿದ ರಂಗೋಲಿಗಳನ್ನ ಅದನ್ನ ಏನ್ ಮಾಡ್ತೀರಿ? ಮತ್ತೆ ಫೋಟೋ ತೆಗೆದು ಅದರ ಮುಂದಿನ ಬೆಳವಣಿಗೆ ಏನು? ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೇನೆ. ಅದನ್ನು ನೋಡಿ ಕೆಲವರೆಲ್ಲ ಆರ್ಡರ್ ಕೊಡ್ತಾರೆ. ಈಗ ಸಾಲಿಗ್ರಾಮದಲ್ಲಿ ಒಂದು ಕೊಟ್ಟಿದ್ದೆ, ಸಾಲಿಗ್ರಾಮ ಗುರುನರಸಿಂಹ ನಮ್ಮ ಕುಲದೇವರು, ಅಲ್ಲಿ ಒಂದು ಫೋಟೋ ಕೊಟ್ಟಿದ್ದೆ. ಅವರು ಆಫೀಸ್ ರೂಮಲ್ಲಿ ಹಾಕಿದ್ರು. ಅದನ್ನು ನೋಡಿ ಮತ್ತೆ ಇಬ್ರು ನಮಗೆ ಸಹ ಬೇಕು ಅಂತ ಹೇಳಿದ್ರು. ಹಾಗೆ ಅವರಿಗೆ ಅದರ ಫೋಟೋ ತೆಗೆದು ಫ್ರೇಮ್ ಹಾಕಿ ಕೊಡ್ತೇನೆ ನಾನು. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರಿಂದ ಒಬ್ಬರಿಗೆ, ಈಗ ನಮ್ಮ ತಾಯಿ ಮಗಳದ್ದು ಮಾಡಿ, ಹೈಕೋರ್ಟಿದ್ದು ಮಾಡಿ, ಅದು ಯಾರಿಗೋ ಲಾಯರಿಗೆ ಗಿಫ್ಟ್ ಕೊಡ್ಲಿಕ್ಕೆ ಏನವರಿಗೆ, ಆಮೇಲೆ ನಮ್ಮ ಅಮ್ಮಂದು ಮಾಡಿ ಅವರ ಬರ್ಡೇಗೆ ಗಿಫ್ಟ್ ಕೊಡ್ಲಿಕ್ಕೆ ಅಂತ, ಹಾಗೆ ಅವ್ರದ್ದೆಲ್ಲ ಮಾಡಿ ಕೊಡ್ತೇನೆ ನಾನು. ಮಾಡಿ ಫೋಟೋ ತೆಗೆದು ಫ್ರೇಮ್ ಹಾಕಿ ಕೊಡೋದು. ಈಗ ಸಾಮಾನ್ಯವಾಗಿ ನೀವು ಈ ಹೊರಗಡೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಾಡೋದಿಲ್ವಾ ಇದು? ಮಾಡಿದ್ದೆ. ಕೃಷ್ಣ ಪಾಲೆಮಾರ್ ಅವರದ್ದು ಒಂದು 2000 ಜನರು ಸೇರಿದ್ರು. ಅಲ್ಲಿ ಯಕ್ಷಗಾನ ಇತ್ತು, ದೇವಿ ಮಹಾತ್ಮೆ ಅಂತೇಳಿ. ಅಲ್ಲಿ ನಾನು ಮಾಡಿದ್ದೆ. ನನ್ನನ್ನು ಕರೆಸಿ ಮಾಡಿಸಿದ್ದು. ಅಲ್ಲೆಲ್ಲ ಫಾರಿನರ್ಸ್ ಎಲ್ಲ ಬಂದು ಅದ್ರ ಹತ್ರ ಫೋಟೋ ತೆಗೆದು, ತುಂಬಾ ಜನ ಫಾರಿನರ್ಸ್ ಬಂದಿದ್ರು ಅದೇ ಶ್ರೀದೇವಿ ಮಹಾತ್ಮೆಗೆ ಯಕ್ಷಗಾನ ನೋಡ್ಲಿಕ್ಕೆ. ಅವರಿಗೆಲ್ಲ ತುಂಬಾ ಆಶ್ಚರ್ಯ. ನಾವು ಫೋಟೋ ಅಲ್ಲಿ ಚಪ್ಪಲ್ ತೆಗೆದು ಆ ರಂಗೋಲಿ ಹತ್ರ ಬರ್ತಿದ್ರು ಆ ಫಾರಿನರ್ಸ್ ಎಲ್ಲ. ಆಮೇಲೆ ಅಲ್ಲಿ ಫೋಟೋ ತೆಗೆದು, ನನ್ನೊಟ್ಟಿಗೂ ಸೆಲ್ಫಿ ತೆಗೆದು, ಆಮೇಲೆ ಖುಷಿಯಿಂದ ನೋಡಿ ಎಲ್ಲ ಹೋಗ್ತಿದ್ರು. ಆಮೇಲೆ ಕಾಂತಾರ ರಂಗೋಲಿ ಮಾಡಿದ್ದೆ. ಅದು ರಿಷಬ್ ಶೆಟ್ರು ನೋಡಿ ಅದನ್ನು ಬಂದು 4 ನಮಸ್ಕಾರ ಹಾಕಿ ಅವರು ಸಹ ತುಂಬಾ ಖುಷಿ ಪಟ್ಟಿದ್ರು. ಮತ್ತೆ ಆ ಕಾಂತಾರ ರಂಗೋಲಿ ಮಾಡಿದ್ ನಾನು ನಮ್ಮ ಕ್ಲಾಸ್ಮೇಟ್ ಸತೀಶ್ ಚಂದ್ರ ಅಂತ ಹೇಳಿ, ಅವರು ತರಂಗ ಆರ್ಟಿಸ್ಟ್. ಎಲ್ಲ ಕಡೆ ನಿಮ್ಗೆ ಪೋಸ್ಟರ್ ಸಿಗೋದು ಹಾಫ್ ಅಲ್ಲ ಕಾಂತಾರದ್ದು. ಅವರು ಚೇರಲ್ಲಿ ಕೂತು ಅವರ ಕಾಲನ್ನು ಇದು ಫೋಟೋ ತೆಗೆದು ಆ ಕಾಂತಾರ ರಂಗೋಲಿಯನ್ನು ಫುಲ್ ಮಾಡಿದ್ದಾರೆ ಅವರು. ಅದರ ಗಗ್ಗರೆಲ್ಲ ಅವ್ರದ್ದೇ ಐಡಿಯಾ. ಅವರು ತುಂಬಾ ಫೇಮಸ್ ಆರ್ಟಿಸ್ಟ್. ಅವರು ಸಣ್ಣದಿಂದಲೇ ಮಾಡ್ತಾ ಇದ್ರು. ಅವರು ಕಲೀಲಿಲ್ಲ, ಗುರು ಇಲ್ಲದ ವಿದ್ಯೆ ಅವರಿಗೆ ಸಹ ಅದು ಗಾಡ್ ಗಿಫ್ಟೇ.
ಅವರು ತುಂಬ ಚಂದ ಮಾಡ್ತಾರೆ. ಈಗ ನಿಮ್ಮ ಮನೆಯಲ್ಲಿ ಇದಕ್ಕೆ ಪ್ರೋತ್ಸಾಹ ಹೇಗಿದೆ? ಮನೆಯಲ್ಲಿ ಪ್ರೋತ್ಸಾಹ, ದೊಡ್ಡ ಪ್ರೋತ್ಸಾಹ ಅಂತ ಹೇಳಿದ್ರೆ ಎಲ್ಲರೂ ಅವರವರಷ್ಟಕ್ಕೆ ಸುಮ್ಮನೆ ಇರ್ತಾರೆ. ಅದು ನನಗೆ ದೊಡ್ಡ ಪ್ರೋತ್ಸಾಹ. ಯಾಕಂದ್ರೆ ನಾವೀಗ 8 ಫೀಟ್ 9 ಫೀಟ್ ಎಲ್ಲ ಮಾಡುವಾಗ ಅಲ್ಲಿ ಅಷ್ಟು ಧೂಳು, ಎಷ್ಟೇ ನಾವು ಕ್ಲೀನ್ ಮಾಡಿದ್ರು ಮನೆ ಇಡೀ ಧೂಳು ಅದ್ರದ್ದು ನಾ ಫಿಲ್ಟರ್ ಮಾಡುವಾಗ ಉಂಟಲ್ಲ ಧೂಳು ಬರ್ತದೆ. ಆದರೂ ಅವರೆಲ್ಲ ಅದನ್ನು ಸಹಿಸ್ಕೊಂಡಿದ್ದಾರಲ್ಲ, ಅದೇ ನಂಗೆ ದೊಡ್ಡ ಪ್ರೋತ್ಸಾಹ. ಮಾಡಬೇಡ ಅಂತ ಹೇಳಿದ್ರೆ ನಂಗೆ ಮತ್ತೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅವ್ರು ಅದೇ ಒಂದ್ ದಿವಸ ಸಹ ಅವ್ರು ಮಾಡಬೇಡ ಅಂತ ಹೇಳಲಿಲ್ಲ, ನನ್ನಷ್ಟಕ್ಕೆ ಮಾಡ್ಲಿಕ್ಕೆ ಬಿಡ್ತಾರೆ. ಅದೇ ದೊಡ್ಡ ಪ್ರೋತ್ಸಾಹ. ನನ್ನ ಗಂಡ ಮಂಜುನಾಥ್ ಐತಾಳ್ ಅಂತೇಳಿ, ನನಗೆ 2 ಗಂಡು ಮಕ್ಕಳು, ದೊಡ್ಡವನು ವರುಣ್ ಅಂತ ಹೇಳಿ, ಸಣ್ಣವನು ಶರಣ್ ಅಂತ ಹೇಳಿ. ಅವರೆಲ್ಲ ಪ್ರೋತ್ಸಾಹ ಮಾಡ್ತಾರೆ. ಈಗ ಸಾಮಾನ್ಯವಾಗಿ ಅಂದರೆ ಹೊರಗಡೆ ನೀವು ಆರ್ಡರ್ಗಳನ್ನು ತಗೊಳ್ಳುವಾಗ ಅಲ್ಲಿ ಹೋಗಿ ಮಾಡುವಾಗ ತುಂಬ ಸಮಯ ತಗೊಳ್ತದಲ್ಲ, ಅಂದರೆ ಅಷ್ಟು ಸಮಯ ಕೂಡ ಅಂದರೆ ಅಲ್ಲೇ ಕೂತು ಮಾಡ್ತೀರಾ ಹೇಗೆ? ಅದೇ ಪಾಲೆಮಾರು ಅವರದ್ದು ಅಲ್ಲಿ ಗಾರ್ಡನ್, ಅದು ಗಾರ್ಡನಲ್ಲಿ ಫುಲ್ ಮರವೇ ಅಲ್ಲ. ನಾನು ಎಣಿಸಿದೆ, ಬೆಳಿಗ್ಗೆ ಹೋಗಿ ನೋಡ್ತೇನೆ ಎಷ್ಟು ಮರ ಅಂದರೆ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ದಿವಸ ತುಂಬ ಟೈಲ್ಸ್ ಎಲ್ಲ ಹಾಕಿ ಯಕ್ಷಗಾನಕ್ಕೆ ರೆಡಿ ಮಾಡ್ತಾ ಇದ್ರು. ಅಲ್ಲಿಯೇ ಕೆಲಸದವರೆಲ್ಲ ಹೇಳೋದು, ನೀವಿದು 3 ಗಂಟೆ ಒಳಗೆ ಮಧ್ಯಾಹ್ನದೊಳಗೆ ಮಾಡಬೇಕಂದ್ರೆ ನಾನು ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡಿದ್ದೇನೆ, ನೀವು 3 ಗಂಟೆ ಒಳಗೆ ಮಾಡದಿದ್ರೆ ಇಲ್ಲಿ ಎಲ್ಲ ಗಾಳಿ ಬೀಸ್ತದೆ ಇಷ್ಟು ಮರದಿಂದ, ನಿಮಗೆ ಆಗೋದಿಲ್ಲ ಮಾಡಲಿಕ್ಕೆ ಅಂತ. ನಂದು 3 ಗಂಟೆ ಒಳಗೆ ಮಾಡಲಿಕ್ಕೆ ಆಗೋದಿಲ್ಲ ಇದಂತಲೂ ನಂಗೆ ಗೊತ್ತುಂಟು. ಇದು ಸಾಯಂಕಾಲದ ಮೇಲೆ ಹೋಗ್ತದೆ 7 ಗಂಟೆವರೆಗೆ ಅಂತ ಹೇಳಿ ಗೊತ್ತಿತ್ತು. ಅದಕ್ಕೆ ಅವ್ರ ಹತ್ರ ಹೇಳಿದೆ ನಾನು, ನೋಡು ದೇವರಿದ್ದಾರೆ ಮಾಡಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿದೆ. ಆಮೇಲೆ ನಾನು 6:30 ಆಗುವ ತನಕ ಒಂಚೂರು ಗಾಳಿ ಬರಲಿಲ್ಲ. ನಂದು ಯಾವಾಗ ರಂಗೋಲಿ ಮುಗೀತು ಎಲ್ಲ ಮರಗಳಲ್ಲಿ ನಡಲಿಕ್ಕೆ ಶುರು ಆಯ್ತು ಅಲ್ಲಿ. ಅದೇ ಹೇಳುದಲ್ಲ, ದೇವರ ಮೇಲೆ ನಾವು ಮಾಡಿದ್ರೆ ಅಷ್ಟೂ. ನಾನೊಂದು ವಿಡಿಯೋ ಸಹ ತೆಗೆದೇನು, ಅದು ಎಷ್ಟು ಮರ ಉಂಟಲ್ಲಿ, ಗಾಳಿ ಒಂದು ಎಲೆ ಅಲ್ಲಾಡಲಿಲ್ಲ, ಏನು ನನ್ನ ರಂಗೋಲಿ ಮೇಲೆ ಕಸ ಬೀಳಲಿಲ್ಲ, ಅದರದ್ದು ಏನೂ ಆಗಲಿಲ್ಲ. ದೇವರ ದಯೆ ಅದೆಲ್ಲ. ಮತ್ತೊಂದು ಕದ್ರಿ ಪಾರ್ಕಲ್ಲಿ ಕಲಾಪರ್ಬ ಆಗಿತ್ತಲ್ಲ, ಅವರು ದಿನೇಶ್ ಹೊಳ್ರು ಅಂತೇಳಿ ಅವ್ರು ಹೇಳಿದ್ರು, ವೀಣಾ ನೀವು ಒಂದು ರಂಗೋಲಿ ಹಾಕಿ, ಅಲ್ಲಿ ಎಲ್ಲರದ್ದು ಪೇಂಟಿಂಗ್ ಇರ್ತದೆ, ನೀವು ಒಂದು ರಂಗೋಲಿ ಹಾಕಿ, ಅದೊಂದು ಸ್ಪೆಷಲ್ ಆಗ್ತದಲ್ಲ ಆ ದಿವಸ ಅಂತ. ಅವರು ನಂಗೆ ಒಳ್ಳೆ ಸ್ಟೇಜ್ ಕೊಟ್ರು ಅವರು ನನಗೆ. ಯಾವುದು ಬಿಡಿಸಿದ್ರಿ ಆ ದಿವಸ? ಅದು ಯಕ್ಷಗಾನದ್ದು. ಸಂಜಯ್ ಬೆಳೆಯೂರು ಅಂತೇಳಿ ಅವರ ಆರ್ಟಿಸ್ಟ್, ಅವರದ್ದು ಬಿಡಿಸಿದೆ. ಅದು ನಿಜ. ಬೆಳಿಗ್ಗೆ ಬೇಗ ನಾನು 5:30 ಬಂದಿದ್ದೆ ಇಲ್ಲಿಗೆ. 6 ಗಂಟೆಗೆ ಇಲ್ಲಿ ಲೈಟ್ ಆಫ್ ಮಾಡ್ತಾರಲ್ಲ ರೋಡ್ ಇದೆಲ್ಲ, ಆ ಲೈಟ್ ಆಫ್ ಮಾಡಿದ್ರೆ ನನಗೆ ಏನೂ ಕಾಣ್ತಿರ್ಲಿಲ್ಲ. ಆಮೇಲೆ ಮೊಬೈಲಿದ್ದು ಲೈಟ್ ಹಾಕಿ, ಮೊಬೈಲಲ್ಲೂ ನೋಡಬೇಕು, ಮೊಬೈಲಿದ್ದು ಲೈಟು ಹಾಕಿ ಮಾಡಬೇಕು ನಾನು. ಟೈಲ್ಸ್ ಎಲ್ಲ ಇತ್ತಲ್ಲಿ, ಅದನ್ನು ಫಿಲ್ಲಪ್ ಮಾಡಿ ಆಮೇಲೆ ನಾನು ರಂಗೋಲಿ ಮಾಡಿದ್ದು ಅಷ್ಟೇನು ಚಂದ ಆಗಲಿಲ್ಲ ಅದು. ಯಾಕಂದರೆ ಅದು ಓಪನ್ ಪ್ಲೇಸಲ್ಲಿ ಅದಕ್ಕೊಂದು ಟೈಮ್ ಲಿಮಿಟ್ ಇರ್ತಲ್ಲ, ಇಷ್ಟರೊಳಗೆ ಆಗಲೇಬೇಕು ಅಂತೇಳಿ. ಅದರ ಮಧ್ಯೆ ನೆಲ ನೈಸಿರ್ಬೇಕು, ಇಲ್ಲ ರಂಗೋಲಿ ಮಾಡ್ಲಿಕ್ಕೆ ಆಗುದೇ ಇಲ್ಲ. ಅದು ಫಿಲ್ಲಪ್ ಮಾಡಿ 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 ಮಾಡಿದ್ದು ದೊಡ್ಡ ದೊಡ್ಡ ಕಣ್ಣೆಲ್ಲ ಬಂತು. ಅದರಲ್ಲಿ ಬಂದ ಜನರೆಲ್ಲ ನೋಡುದು ಆ ರಂಗೋಲಿಯನ್ನೇ. ಆಮೇಲೆ ಅದು ಯಾವುದು ಇದು ಹಿಂದೂ ಪೇಪರಲ್ಲಿ ಉದಯವಾಣಿ ಎಲ್ಲ ನ್ಯೂಸ್ ಪೇಪರಲ್ಲಿ ಮರುದಿವಸ ಕಲಾಪರ್ಬಕ್ಕೆ ಬಂದವರು ಹೇಳಿದು, ಎಲ್ಲ ನ್ಯೂಸ್ ಪೇಪರಲ್ಲಿ ನಿಮ್ಮದೇ ಫೋಟೋ ಉಂಟು ಮೇಡಮ್ ಅದು ರಂಗೋಲಿದ್ದು ಅಂತ ಹೇಳಿ. ಆದ್ರಿಂದ ನಾನು ದಿನೇಶ್ ಹೊಳ್ರಿಗೆ ಮತ್ತು ನನ್ನ ಮಾವನ ಮಗ ಸತೀಶ್ ಅಂತೇಳಿ ಅವರದ್ದೇ ಫ್ರೆಂಡ್, ಅವರಿಬ್ಬರು ನನಗೆ ಒಂದೊಳ್ಳೆ ವೇದಿಕೆ ಕೊಟ್ಟರು ಇಲ್ಲಿ ಕದ್ರಿಯಲ್ಲಿ. ತುಂಬಾ ವೈರಲ್ ಆಯಿತು. ಆಮೇಲೆ ನನಗೆ ಧೈರ್ಯವೂ ಬಂತು. ಅದು ನನ್ನ ಫಸ್ಟ್ ರಂಗೋಲಿ ಹೊರಗೆ ಹಾಕಿದ್ದು ನಾನು. ಆಮೇಲೆ ಅಲ್ಲಿ ನಾನು ಹಾಕಿದ್ದು ಪಾಲೆಮಾರಲ್ಲಿ. ಅದು ಹಾಗೆ ತುಂಬಾ ಎಲ್ಲರೂ ಖುಷಿ ಪಟ್ಟರು. ಅಂದ್ರೆ ಲೈವಲ್ಲಿ ನೋಡೋದಕ್ಕೂ ನಾವು ಮನೇಲಿ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೂ ಆ ಲೈವಲ್ಲಿ ನೋಡಿ ಖುಷಿ ಪಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಉಂಟು ಅಂತ ಹೇಳಿ ನಂಗೆ ಆ ದಿವಸ ಗೊತ್ತಾಯ್ತು. ಚಂದ ಆಗದಿದ್ರು ಚಿಂತಿಲ್ಲ, ಕಣ್ಣು ದೊಡ್ಡ ದೊಡ್ಡದಾಗಿ ಕಲರ್ಫುಲ್ ಆಗಿದ್ರೆ ಜನ ಇಷ್ಟಪಡ್ತಾರೆ. ಈಗ ನೀವು ಒಂದು ವೇಳೆ ಈ ರಂಗೋಲಿ ಬಿಡಿಸದೇ ಇರ್ತಾ ಇದ್ರೆ ಏನಾಗ್ತಾ ಇದ್ರಿ? ಬಿಡಿಸದೇ ಇದ್ರೆ ನಾನು ಮನೆಯದ್ದು ಕೆಲಸದಲ್ಲೇ ಫುಲ್ ನಾನೀಗ ಮಾಡುದು ರಾತ್ರಿ ಅಲ್ಲ. ನಂದು ಆಗಲಿಗೆ ICICI ಪ್ರೊಡೆನ್ಷಿಯಲ್ ಅಲ್ಲಿ ಅಡ್ವೈಸರ್ ನಾನು. ಆಮೇಲೆ ನಂದೊಂದು ಸಣ್ಣ ಬಿಸ್ನೆಸ್ ಮಾಡ್ತಾ ಇದ್ದೆ ನಾನು, T-shirt ಪ್ರಿಂಟಿಂಗ್ ಎಲ್ಲ ಕಸ್ಟಮೈಸ್ಡ್. ಆಮೇಲೆ ನಾನು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಬೇರೆ ಬೇರೆ ಅಡಿಗೆ. ನನಗೆ ಸರ್ವೆಂಟ್ ಇಲ್ಲ, ಅದರದ್ದು ರಾಶಿ ರಾಶಿ ಪಾತ್ರೆ ಗುಡ್ಸೋದು ಬರ್ಸೋದು ಮನೆಯದೆಲ್ಲ ಇರ್ತದೆ. ನನಗೆ ರಾತ್ರಿವರೆಗೂ ನಂಗೆ ಕೆಲಸ ಇರ್ತದೆ. ಈಗ ರಂಗೋಲಿ ಮಾಡೋದು ರಾತ್ರಿ 11 ಗಂಟೆ, ಮಧ್ಯರಾತ್ರಿ 3 ಗಂಟೆವರೆಗೆ. ಆ ಟೈಮ್ ನಂದೇ ಅಲ್ಲ, ಆಗ ಯಾರೇನು ಉಪದ್ರ ಕೊಡ್ಲಿಕ್ಕಿಲ್ಲ. ಹೌದು, ಆಗ ರಾತ್ರಿ ಮಾಡೋದು ನಾನು. ಎಲ್ಲರೂ ನಾನು ಬಿಸಿ ಇರ್ತೇನೆ. ಈಗ ಈ T-shirt ಪ್ರಿಂಟಿಂಗ್ ಅದೆಲ್ಲ ಯಾವಾಗದಿಂದ ಆರಂಭ ಮಾಡಿದ್ದು? ಅದು ಫಸ್ಟಿಗೆ ನನ್ನ ಮಗ ಮಾಡ್ತಾ ಇದ್ದ. ಅವನೀಗ ಬ್ಯಾಂಗ್ಳೂರಲ್ಲಿ MBA ಮಾಡ್ತಾ ಇದ್ದಾನೆ. ಹಾಗೆ ಅವನು ಅದ್ ನಿಲ್ಸೋದು ಬೇಡ ಅಂತ ಹೇಳಿದ. ಅದಕ್ಕೆ ನಾನು ಮಾಡ್ಕೊಂಡು ಹೋಗ್ತೇನೆ ಅಂತೇಳಿ. ಅಂದ್ರೆ ನಾನು ಪ್ರಿಂಟ್ ಅಲ್ಲ ಮಾಡುದು, ಹೌದು, ಮಾಡಿಸಿ ಕೊಡ್ತೇನೆ. ಒಂದು ಕಡೆಯಲ್ಲಿ ಜಾಬ್, ಇನ್ನೊಂದು ಕಡೆಯಲ್ಲಿ ನಿಮ್ಮ ಹವ್ಯಾಸ, ಎರಡನ್ನ ಹೊಂದಿಸಿಕೊಂಡು ಹೋಗುವಂಥದ್ದು ಒಂದು ಚಾಲೆಂಜಿಂಗ್ ಅಂತ ಅನ್ಸೋದಿಲ್ವಾ? ನಿಜ, ಚಾಲೆಂಜಿಂಗೇ ಅದು. ಜಾಬ್ಗೆ ಅಂತ ನಾನು ಡೈಲಿ ಹೋಗ್ಬೇಕಂತಿಲ್ಲ, ಅದು ಕಾಲ್ ಮಾಡಿ ಮಾಡ್ಬೋದು. ಆದ್ರೂ ಒಂದು ಜವಾಬ್ದಾರಿ ಅನ್ನುವಂಥದ್ದು ಇದೆ. ಎಲ್ಲವನ್ನೂ ನೋಡ್ಕೊಂಡು ಮಾಡುದು, ಅದು ಶಕ್ತಿ ಕೊಡುದು ದೇವ್ರೆ. ಯಾಕಂದ್ರೆ ಅಷ್ಟು ನಾನು ಹಗಲಿಗೆ ಕೆಲಸ ಮಾಡಿ ರಾತ್ರಿ ನಿದ್ದೆ ಬರ್ಬೇಕು, ನಿಜವಾಗಿ ಅಷ್ಟು ಸುಸ್ತಾಗ್ಬೇಕಲ್ಲ.
ನಿದ್ದೆ ಜಾಸ್ತಿ ನಂಗೆ, ಆದ್ರೆ ರಂಗೋಲಿ ಎದುರು ಕೂತ್ರೆ ಅದು ಫ್ರೆಶ್ ಆಗಿ ಆರಾಮದಲ್ಲಿ ಮಾಡ್ತೇನೆ ನಾನು. ಅದರಲ್ಲಿ ಮುಳುಗಿ ಹೋಗಿ ಯಾರು ಎಂತ ಇದು ಮಾಡಿದ್ರು ನಂಗೆ ಗೊತ್ತಾಗಲ್ಲ, ಅದ್ರಲ್ಲೇ ಮುಳುಗಿ. ನನ್ನ ಮಗ ಹೇಳುದು ವರುಣ್, ನೀನು ಮತ್ತೆ ಅದು ಒಂದಾಗಿ ಬಿಡ್ತೀರಿ ಆ ರಂಗೋಲಿ ಮಾಡುವಾಗ ಅಂತ. ಅಂದ್ರೆ ನಂಗೆ ಗೊತ್ತೇ ಆಗುದಿಲ್ಲ, ಈಚಿನ ಇದ್ರಲ್ಲೇ ಇರುದಿಲ್ಲ, ನಾನು ಮುಳುಗಿ ಹೋಗಿರ್ತೇನೆ ಅದರಲ್ಲಿ. ಯಾವುದೋ ಒಂದು ಶಕ್ತಿ ನನ್ನಿಂದ ಮಾಡಿಸ್ಕೊಂಡು ಹೋಗ್ತದೆ. ಈಗ ಮಹಿಳೆಯರು ಸಾಮಾನ್ಯವಾಗಿ ಅಂದ್ರೆ ಕೇವಲ ಮನೆ ಕೆಲಸ ಅದಕ್ಕೆ ಮಾತ್ರ ಸೀಮಿತ ಆಗಿ ಬಿಡ್ತಾರೆ. ಇಂತಹ ಹವ್ಯಾಸಗಳನ್ನು ಬೆಳೆಸಿಕೊಂಡು ಹೋದ್ರೆ ಮಾನಸಿಕವಾಗಿ ನಾವು ಒಂದು ಆರೋಗ್ಯಯುತವಾಗಿರ್ಲಿಕ್ಕೂ ಅದು ಸಹಾಯಕ ಆಗಿರ್ತದೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಹೌದು, ನಿಜವಾಗಿಯೂ ಯಾರಿಗಾದ್ರೂ ಒಂದು ಹವ್ಯಾಸ ಅಂತ ಇರಲೇಬೇಕು. ಎಲ್ಲರೂ ಕುತ್ಕೊಂಡು ಯಾರ್ಯಾರೋ ಬಗ್ಗೆ ಗಾಸಿಪ್ಪು ಇದು ಅದು ಅಂತ ಹೇಳ್ಕೊಂಡು ಟೆನ್ಷನ್ ತಲೆಯಲ್ಲೆಲ್ಲ ಸಾವಿರ ಬರ್ತದೆ ಅಲ್ಲ. ನಮಗೆ ಅದೆಲ್ಲ ಆಲೋಚನೆ ಮಾಡಲಿಕ್ಕೂ ಪುರುಸೋತಿರೋದಿಲ್ಲ. ಮತ್ತು ಒಳ್ಳೆ ಖುಷಿ ಆಗ್ತದೆ. ಒಂದು ಏನಾದರೂ ಒಂದು ಹಾಬಿ ಇದ್ದರೆ ನಮ್ಗೆ ಅದರಲ್ಲಿ ಎಂಥದೇ ಆಗಲಿ, ಅದು ಹಾಡೋದಿರ್ಬೋದು, ರಂಗೋಲಿ, ಪೇಂಟಿಂಗ್, ಏನೇ ಗಾರ್ಡನಿಂಗ್, ಏನಾದರೂ ಟೈಲರಿಂಗ್, ಯಾವುದಾದ್ರು ಒಂದು ಹವ್ಯಾಸ ಇದ್ದರೆ ಅದರಷ್ಟು ಒಳ್ಳೆಯದು ಯಾವುದೂ ಅಲ್ಲ. ಹವ್ಯಾಸ ಈಗ ಗೊತ್ತಿಲ್ಲ ಅಂತ ಹೇಳಿದರೆ ಈಗ ಯೂಟ್ಯೂಬಲ್ಲಿ ಇರ್ತದೆ, ಮೊಬೈಲ್ ಇಟ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಆ ಯೂಟ್ಯೂಬ್ ನೋಡಿ ಏನಾದ್ರು ಒಂದು ಸಣ್ಣದು ಕಲಿಬೋದಲ್ಲ ಯಾರಿಗಾದರೂ. ಒಟ್ಟು ಟೈಮ್ ವೇಸ್ಟ್ ಮಾಡಬಾರ್ದು ಅಷ್ಟೇ, ಏನಾದ್ರು ಒಂದು ಕಲಿಬೇಕಷ್ಟೇ. ಹೊಸತನವನ್ನ ಹುಡುಕಿಕೊಂಡು ನಾವು ಹೋಗಬೇಕು. ಹೌದು, ಹೋಗ್ಬೇಕು. ಈಗ ನನಗೆ ಏನು ಮಾಡ್ಲಿಕ್ಕೆ ಗೊತ್ತಿಲ್ಲ, ಫಸ್ಟಿಗೆ ಮಾಡುವಾಗ ಒಳ್ಳೇದಾಗ್ಲಿಲ್ಲ ಹೇಳೋದು ನಾನು ಅಲ್ಲೇ ಬಿಟ್ಟಿದ್ರೆ ಈಗ ಇವತ್ತು ನಿಮ್ಮ ಆಕಾಶವಾಣಿ ಕದ್ರಿ ಮಂಗಳೂರಲ್ಲಿ ನಾನು ಇಂಟರ್ವ್ಯೂಗೆ ಬರ್ತಿರ್ಲಿಲ್ಲ. ಇಲ್ಲ, ನನ್ನಿಂದ ಇದಾಗುದಿಲ್ಲ ಹೇಳಿ ನಾನು ಅಲ್ಲೇ ಬಿಡ್ಬೋದಿತ್ತು. ಹಠ ಹಿಡಿದು ಯಾಕೆ ಆಗುದಿಲ್ಲ, ಬಾಯಿ ವಾರೆ ಆಗಿದೆ ಹೇಳಿದ್ರು. ಬಾಯಿಯಲ್ಲೇ 6-7 ಗಂಟೆ ಒಮ್ಮೊಮ್ಮೆ ಕಳೆದಿದೆ ನಾ ಬಾಯಿ ಮಾಡೋದ್ರಲ್ಲಿ. ಅಂದ್ರೆ ಈಗ ಒಂದು ಯಾವುದೋ ಮಾಡುವಾಗ ಆ ಲಿಪ್ಸಿನ ಕಲರ್ ಸ್ವಲ್ಪ ಚೇಂಜ್ ಆದ್ರೂ ಅವರಿಗೆ ಅದು ಸೂಟ್ ಆಗುದಿಲ್ಲ. ಜೆಂಟ್ಸ್ ಇದೆಲ್ಲ ಮಾಡುವಾಗ ನಾವು ಅಲ್ಲಿ ರೆಡ್ ಲಿಪ್ಸ್ ಹಾಕಿರೋದು ಒಂಚೂರು ಸೂಟ್ ಆಗುದಿಲ್ಲ. ಆ ನ್ಯಾಚುರಲ್ ಲಿಪ್ಸ್ ಇದೇ ಕಲರ್ ಬರಬೇಕು. ಆಗ ಅದು ಪ್ರಯತ್ನ ಮಾಡಿ 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 ನ್ಯಾಚುರಲ್ ಲಿಪ್ಸ್ ಎಲ್ಲವೂ ಸರಿ ಆಗ್ಲಿಕ್ಕೆ ಶುರುವಾಯ್ತು ಅದು. ಮತ್ತೆ ಈಗ ದೇವರದ್ದೆಲ್ಲ ಮಾಡುವಾಗ ಅದೊಂದು ಅಂದ್ರೆ ಅದಕ್ಕೆ ಸೂಕ್ತವಾದ ಬಣ್ಣದ ಆಯ್ಕೆ ಇದೆಲ್ಲ ಗೊತ್ತಾಗ್ತದೆ ನಿಮಗೆ ಹೇಗೆ? ಬಣ್ಣದ ಆಯ್ಕೆ ಅದೇ ಹೇಳಿದ್ದು, ಅದು ಆಗಿಕೊಂಡು ಹೋಗ್ತದೆ, ಅದರಷ್ಟಕ್ಕೆ ಅದು ಆಗ್ತದೆ. ಈಗ ಮಾಡಿ 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 ಅದು ಗೊತ್ತಾಗ್ತದೆ. ಹಾಗೆ ನಂಗೆ ಸ್ವಲ್ಪ ಡೌಟ್ ಎಲ್ಲ ಇದ್ರೆ ನಮ್ಮ ಅವರು ಸತೀಶ್ ಚಂದ್ರ ಅಂತ ಹೇಳಿದೆ ಅಲ್ಲ, ಅವ್ರ ಹತ್ರ ಸ್ವಲ್ಪ ನಾನೀಗ ಪೋರ್ಟ್ರೇಟ್ ಎಲ್ಲ ಮಾಡುವಾಗ ಸ್ವಲ್ಪ ಲೈನ್ಸ್ ಎಲ್ಲ ಇರ್ತದೆ, ರಿಂಕಲ್ಸ್ ಎಲ್ಲ ಇರ್ತದೆ, ಅದಕ್ಕೆ ಯಾವ ಕಲರ್ ಹಾಕೋದು ಅವ್ರ ಹತ್ರ ಅವ್ರು ಗೈಡೆನ್ಸ್ ಕೊಟ್ಟಿದ್ದಾರೆ. ಈಗ ನಿಮ್ಮ ಮನೆಯಲ್ಲಿ ಹಬ್ಬ ಹರಿದಿನೆಲ್ಲ ಬಂದಾಗ ಮನೆಯನ್ನ ಯಾವ ರೀತಿ ಅಲಂಕಾರ ಮಾಡ್ತೀರಿ? ನಮ್ಮ ಮನೆಯಲ್ಲಿ, ನನ್ನ ಅಡಿಗೆ ಮನೆಯಲ್ಲಿ ಫಸ್ಟ್ ಪೇಂಟಿಂಗ್ ಮಾಡಿದ್ದು ನಾನು. ಇಡೀ ಗೋಡೆಯಲ್ಲಿ ದಿನ ಪಾತ್ರೆ ತೊಳಿ, ಈ ಗೋಡೆ ನೋಡಿ 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 ನನಗೆ ಬೇಜಾರಾಗ್ತದೆ, ದಿನ ಅದೇ ತೊಳೆಯೋದು ಅಂತ ಹೇಳಿ. ಒಳ್ಳೆ ಒಂದು ಸನ್ರೈಸ್ ಇದ್ದು ಅಲ್ಲಿ 2 ಜಿಂಕೆ, ಒಂದು ಹುಡುಗಿ ಸಮುದ್ರದ ಹತ್ರ ನಿಂತ ಹಾಗೆ, ಒಂದು ಸೈಡಲ್ಲಿ ನೈಟ್ ವ್ಯೂ, ಅಲ್ಲಿ ಒಂದು ಚಂದ್ರ, ಅಲ್ಲಿ ಸ್ಟಾರ್ಸ್ ಆಕಾಶದಲ್ಲಿ ಇದ್ದಾಗೆ, ಬ್ಲೂ ಆಕಾಶ, ಹಾಗೆಲ್ಲ ಮಾಡಿದ್ದೇನೆ. ಮತ್ತೊಂದು ಕಡೆ ಜೋಗ್ ಫಾಲ್ಸ್ ಇದು ಮಾಡಿದ್ದೇನೆ. ಹಾಗೆ 3 ಗೋಡೆಯಲ್ಲಿ 3 ಉಂಟು. ಪಾತ್ರೆ ತೊಳಿತಿರುವಾಗ ಅದನ್ನೇ ನೋಡುದು ನಾನು ಬೀಚಲ್ಲೇ ಇದ್ದಾಗೆ ಆಗ್ತದೆ, ಇಲ್ಲ ಜೋಗ್ ಫಾಲ್ಸ್ ಅಲ್ಲಿ ಇದ್ದಾಗೆ ಆಗ್ತದೆ ಈಚೆ ನೋಡಿದ್ರೆ. ಎಲ್ಲ ಬಾತ್ರೂಮ್ ಡೋರ್ ಅಲ್ಲಿ ಒಂದು ಲೇಡಿದು ಪೇಂಟಿಂಗ್ ಮಾಡಿದೆ, ಒಂದು ದೊಡ್ಡದು, ಒಂದು 5 ಫೀಟ್ ಇದ್ದು. ನಮ್ಮ ಮನೆಯವ್ರು ಬೈದ್ರು, ಅದಕ್ಕೆ ಇದೆಂತ ಲೇಡೀಸ್ ಟಾಯ್ಲೆಟ್ ಅಂತ ಹೇಳಿ ಬೈದ್ರು. ಆದ್ರೆ ಅದು ಬೋಳ್ ಇರೋದಕ್ಕಿಂತ ಒಂದು ಚಂದ ಕಾಣ್ತದೆ. ಅದೊಂದು ಲುಕ್ ಬಂದವರೆಲ್ಲ ಹೇಳ್ತಾರೆ, ಓ ಚಂದ ಆಗಿದೆ ಪೇಂಟಿಂಗ್. ಅದು ನನ್ನ ಫಸ್ಟ್ ಪೇಂಟಿಂಗ್. ರಾತ್ರಿಯಿಂದ ಬೆಳಿಗ್ಗೆವರೆಗೆ ಕೂತು ಮಾಡಿದ್ದದು. ಅದು ಬಿಟ್ಟು ನೀವು ಆಯಿಲ್ ಪೇಂಟಿಂಗ್ ಅದೆಲ್ಲ ಮಾಡ್ತೀರಾ? ಇಲ್ಲ, ನಾನು ಎಂಥದ್ದು ಮಾಡುದಿಲ್ಲ, ಅದೇ ಫಸ್ಟ್ ಪೇಂಟಿಂಗ್. ನಂಗೆ ಪೇಂಟಿಂಗ್ ಇಷ್ಟ ಇಲ್ಲ, ನಂಗೆ ರಂಗೋಲಿಯೇ ಖುಷಿ, ರಂಗೋಲಿಯೇ ನಂಗೆ ಇಷ್ಟ ಮಾಡ್ಲಿಕ್ಕೆ. ಸುಮಾರು ಒಂದು 50-60 ಗಂಟೆ ವಿನಿಯೋಗಿಸಿ ತಯಾರಿಸಿದಂತಹ ರಂಗೋಲಿಯನ್ನ ಮತ್ತೆ ಅಷ್ಟು ಚಂದ ಆಗಿರುವಂತಹ ರಂಗೋಲಿಯನ್ನ ತೆಗೆಯುವಾಗ ಬೇಜಾರನ್ಸೋದಿಲ್ವಾ ನಿಮಗೆ? ಇದು ಸಾಧಾರಣವಾಗಿ ಎಲ್ಲಾ ಇಂಟರ್ವ್ಯೂ ಅಲ್ಲಿ ಈ ಪ್ರಶ್ನೆ ಕೇಳ್ತಾರೆ. ತೆಗೆಯುವಾಗ ಬೇಜಾರಾಗುದಿಲ್ಲ, ಆ ಜಾಗದಲ್ಲಿ ಇನ್ನೊಂದು ದೇವರು ಬರ್ಲಿಕ್ಕೆ ರೆಡಿ ಆಗ್ತಾರಲ್ಲ, ಆಗ ನಾನು ಇದನ್ನು ತೆಗೆಯೋದು, ಆ ದೇವರಿಗೆ ಜಾಗ ಮಾಡಿ ಕೊಡುದು ನಾನು. ಒಳ್ಳೇದು ಮೇಡಮ್, ಇಷ್ಟು ಹೊತ್ತು ರಂಗೋಲಿ ಕಲೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮತ್ತೆ ನೀವು ಅದರ ಜೊತೆ ಒಂದಾಗಿರುವಂತಹ ವಿಚಾರವನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದಗಳು ನಿಮಗೆ. ನಿಮಗೂ ಧನ್ಯವಾದಗಳು, ಹಾಗೂ ಎಲ್ಲ ಕೇಳುಗರಿಗೆ ಧನ್ಯವಾದಗಳು.